तानामानसाम्भोजभानवे कामधेनवे नमतां कल्पतरवे जयेन्द्रगुरवे नमः। कुशाग्रे मतिरे भानोदिते वाधिवीते आरातश्रीपते सुधीन्द्रयतये नमः। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं नमाश्रये। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। आपादमौलिपर्यन्तं गुरूणाम् आक्तिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः श्रीगुरुभ्यो नमः श्रीगुरुभ्यो नमः। हरि ओम्। ಪೂರ್ವಕಥಾನುವಾದ. ನಿನ್ನೆ ತಿಳಿದಿರುವ ಹಾಗೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಎಂಬುದಾಗಿ ಎಲ್ಲವೂ ಕೂಡ ದೇವರೇ ಮಾಡಿಸ್ತಾನೆ. ಏನು ಮಾಡಿದರೂ ಕೂಡ ಅವನ ಇಚ್ಛೆಗೆ ನಡೀತದೆ ಹೊರತು ನಮ್ಮ ಇಚ್ಛೆಗೆ ಬಂದಂಥದ್ದು ನಡೆಯಲ್ಲ ಎಂಬುದಾಗಿ ನಿನ್ನೆಯ ದಿನದಲ್ಲಿ ನಾವು ಅದನ್ನು ಮೆಲುಕು ಹಾಕಿದ್ದೇವೆ. ಹರಿಚಿತ್ತಕ್ಕೆ ಬಂದದ್ದು ನಡೀತತೆ, ನರಚಿತ್ತಕ್ಕೆ ಬಂದದ್ದು ನಡೆಯಲ್ಲ ಎಂಬುದಾಗಿ ಭಾಗವತವು ಕೂಡ ತಿಳಿಸ್ತದೆ. ಅದಕ್ಕೋಸ್ಕರವಾಗಿ ದೇವರನ್ನು ದೇವರ ಸ್ಥಾನದಲ್ಲಿಟ್ಟು ನಾವು ಅರ್ಚನೆ ಪೂಜೆಯನ್ನು ಮಾಡಬೇಕು. ಗುರುಗಳನ್ನು ಗುರುಸ್ಥಾನದಲ್ಲಿ ಇಟ್ಟು ನಾವು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು ಎಂಬುದಾಗಿ ಧರ್ಮಶಾಸ್ತ್ರ ಹೇಳುತ್ತದೆ. ಮಾಧ್ವ ಸಿದ್ಧಾಂತ ತಾರತಮ್ಯ ಸಿದ್ಧಾಂತ. ಅದರಿಂದಾಗಿ ತಾರತಮ್ಯವಾಗಿಯೇ ನಾವು ಆರಾಧನೆ ಮಾಡಿದರೆ ಮೋಕ್ಷ ಮಾರ್ಗಾದಿಗಳೆಲ್ಲ ಸಿಗಲಿಕ್ಕೆ ಸಾಧ್ಯತೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಾಗವತವನ್ನು ನಿತ್ಯದಲ್ಲಿಯೂ ಕೂಡ ಒಂದು ಸ್ಕಂದ ಅಥವಾ ಒಂದು ಅಧ್ಯಾಯ, ಅದರ ಶ್ಲೋಕಮ್ಮ ಅರ್ಧಮ್ಮ ಪಾದಮ್ಮ ಅಂತ ನಾವು ಹೇಳ್ಕೊಳ್ತೀವಿ. ಒಂದು ಶ್ಲೋಕವನ್ನಾದರೂ ಅಥವಾ ಒಂದು ಶ್ಲೋಕದ ಅರ್ಧವನ್ನಾದರೂ ಒಂದು ಶ್ಲೋಕದ ಪಾದವನ್ನಾದರೂ ನಿತ್ಯದಲ್ಲಿ ಪಠನೆ ಮಾಡಿ ನಾವು ಭೋಜನಾದಿಗಳನ್ನು ಸ್ವೀಕಾರ ಮಾಡಬೇಕಂತಿರ್ತದೆ. ಒಂದು ದಿನ ಒಂದು ಶ್ಲೋಕವನ್ನು ಭಾಗವತ ಶ್ರವಣ ಮಾಡದೆ ನಾನು ನೀರು ಕುಡಿಯಲ್ಲ, ನಾನು ಊಟ ಮಾಡಲ್ಲ ಎಂಬುದಾಗಿ ಪ್ರತಿಜ್ಞೆ ಮಾಡಿದರೆ ದೇವರು ಖಂಡಿತವಾಗಿ ಮಾಡಿಸ್ತಾನೆ. ನಮ್ಮಲ್ಲಿ ದೃಢವಾದ ಸಂಕಲ್ಪ ಇಲ್ಲ. ಮಂತ್ರಾಲಯಕ್ಕೆ ಹೋಗ್ತೇವೆ, ದರ್ಶನ ಮಾಡ್ತೇವೆ, ಪ್ರದಕ್ಷಿಣೆ ಹಾಕ್ತೇವೆ. ಎಲ್ಲಿವರೆಗೂ ಅಂದರೆ 12:30 12:45 ಆಗುವವರೆಗೂ ಪ್ರಸಾದಕ್ಕೆ ಎಲ್ಲಿ ಹಾಕಿದರೆ ನೋಡೋ ಅಂತ ಹೇಳಿದರೆ ಹಾಕಿದರು ಅಂತಂದ್ಕೊಳ್ಳಿ ಮುಗೀತು. ನಮ್ಮ ಪ್ರದಕ್ಷಿಣೆ ಪೂಜೆ ಎಲ್ಲ ಮುಗೀತು. ಅಲ್ಲಿಗೆ ನಮ್ಮದೆಲ್ಲ ಅಲ್ಲಿಗೆ ಸೇವೆ. ಬೇರೆಯವರು ಬರ್ತಾರೆ ನೋಡಿ ಹೇಗಿರ್ತದೆ. ಅವರು ಪ್ರಸಾದಕ್ಕೆ ಬರೋದಲ್ಲ, ಅವರು ಸೇವೆಗೋಸ್ಕರ ಬರೋದು. ಅಖಂಡವಾಗಿ ಸೇವೆಯನ್ನು ಮಾಡ್ತಾರೆ. ತಮ್ಮ ಇಷ್ಟು ಸೇವೆಯನ್ನು ಮುಗಿಯುವವರೆಗೂ ಯಾವುದೇ ಕಡೆ ಅವರ ಚಿತ್ತ ಚಂಚಲವಾಗುವುದಿಲ್ಲ. ಅಷ್ಟೆಲ್ಲ ಮುಗಿಸ್ಕೊಂಡು ಅವರಿಗೆ ಅಲ್ಲಿ ಅನುಕೂಲ ಇದ್ದರೆ ಪ್ರಸಾದ ಮಾಡ್ತಾರೆ, ಇಲ್ಲಾಂದರೆ ಹೊರಟೋಗ್ತಾರೆ ಅಲ್ಲಿಂದ. ಅಂತೂ ಮುಖ್ಯವಾಗಿ ಸೇವೆ, ರಾಯರ ಫಲಮಂತ್ರಾಕ್ಷತೆ ಇದು ಮುಖ್ಯ ಕಾರಣ ಅಂತ ಹೇಳ್ತಾರೆ. ಹಾಗೆ ಮನುಷ್ಯನಿಗೆ ನಮಗೆ ಹಸಿವಾಯಿತು ಅಂತಾದರೆ ಮುಗೀತು, ಅಲ್ಲಿಗೆ ಪ್ರದಕ್ಷಿಣೆ ಪಾಠ ಎಲ್ಲ ಮುಗೀತು. ಮತ್ತು ಯಾವಾಗ ಮುಗಿಸ್ತಾರೆ ಟೈಮ್ ನೋಡ್ಲಿಕ್ಕೆ ಶುರು ಮಾಡೋದು ಇತ್ಯಾದಿಗಳೆಲ್ಲ ಶುರುವಾಗ್ತದೆ. ಆದ್ದರಿಂದಾಗಿ ಭಕ್ತಿಯನ್ನು ಅಖಂಡವಾಗಿ ಅವಿಚ್ಛಿನ್ನವಾಗಿ ಭಕ್ತಿಯನ್ನು ಮಾಡಿ ಸೇವೆಯನ್ನು ಮಾಡಿದರೆ ಗುರುಗಳು ನಮಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾರೆ. ನಮೋ ಅತ್ಯಂತ ದಯಾಲವೇ ಅಂತ ಹೇಳ್ತೇವೆ. ಪಾಪಿ ಕೂಡ ರಕ್ಷಣೆಯನ್ನು ಮಾಡಿ ಅನುಗ್ರಹವನ್ನು ಮಾಡಿ ಕಳಿಸ್ತಾರೆ ರಾಯರು. ಅಂತಹ ಗುರುಗಳ ಸ್ವಭಾವ ರಾಯರು. ಹೀಗೆ ಮುಂದೆ ನೋಡೋಣ. ಅಂತೂ ಪುರಾಣವನ್ನು ಒಂದು ಶ್ಲೋಕವನ್ನಾದರೂ ನಾವು ನಿತ್ಯದಲ್ಲಿ ಶ್ರವಣ ಮಾಡಬೇಕು. ಶ್ಲೋಕ ಪಾದಗಳ ಶ್ರವಣ ಪಠನಗಳನ್ನು ಮಾಡುವುದರಿಂದಾಗಿ ಭಾಗವತ ಶ್ರವಣ ಒಂದು ಶ್ಲೋಕವನ್ನು ಪಠನ ಮಾಡೋದ್ರಿಂದಾಗಿ ಸಾವಿರಾರು ಸಾಲಂಕೃತ ಗೋಗಳ ದಾನವನ್ನು ಮಾಡಿದರೆ, ಗೋವಿನ ದಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪಿಬತ ಭಾಗವತಂ ರಸಮಾಲಯಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ಒಂದು ಶ್ಲೋಕ ಪಠನವನ್ನು ಮಾಡಿ ಅದನ್ನು ಶ್ರವಣವನ್ನು ಮಾಡಿದರೆ ಸಾಲಂಕೃತ ಗೋದಾನ ಮಾಡಿದಷ್ಟು ಎಷ್ಟು ಒಂದಲ್ಲ ಎರಡಲ್ಲ
ಸಾವಿರಾರು ಗೋದಾನ ಮಾಡಿದಷ್ಟು ಪುಣ್ಯ ಅನಾಯಾಸವಾಗಿ ನಮಗೆ ಲಭಿಸ್ತದೆ ಅಂದಾಗ ನಾವ್ಯಾಕ್ರಿ ಬಿಡಬೇಕು ಅದನ್ನು? ಎಷ್ಟೋ ಜನರಿಗೆ ಭಾಗ್ಯ ಸಿಗೋದಿಲ್ಲ, ಎಲ್ಲೋ ಓಡಾಡ್ತಾರೆ, ಎದುರುಗಡೆ ಇರ್ತಾರೆ, ಆ ಕಡೆ ಮನೆಯಲ್ಲಿರ್ತಾರೆ, ಗುರುಗಳಿಲ್ಲೇ ಇದ್ದಾರೆ ಅಂತ ಒಂದು ಸಲ ಆದರೂ ಬಂದು ಒಂದು ಪ್ರದಕ್ಷಿಣೆ ದರ್ಶನ ಮಾಡಲಿಕ್ಕೆ ಅವರಿಗೆ ಇಲ್ಲಿ ಆಗೋದಿಲ್ಲ. ಯಾಕಂದರೆ ಅವರ ಭಾಗ್ಯವೇ ಅಷ್ಟು, ಅವರ ಯೋಗ್ಯತೆಯೇ ಅಷ್ಟು. ಇನ್ಯಾರೋ ಎಷ್ಟೋ ಜನ ಎಲ್ಲೋ ದೂರ ಇದ್ದವರು ಹೆಚ್ಚು ಬಾಡಿಗೆ ಕೊಟ್ಟರು ಅಡ್ಡಿ ಇಲ್ಲ, ನಮ್ಗೆ ರಾಯರ ಮಠ ಇದೆ, ಅಲ್ಲೇ ದಿನಾಲು ನಿತ್ಯದಲ್ಲಿ ಗುರುಗಳ ದರ್ಶನ ಆಗ್ತದೆ, ಪಾಠ ಪ್ರವಚನಗಳಾಗ್ತದೆ ಅಂತ ಹತ್ತಿರ ಬರೋರು ಇದ್ದಾರೆ, ಹತ್ತಿರ ಇದ್ದವರು ಬಾರದೇ ಇರೋರು ಇದ್ದಾರೆ. ಯಾಕಂದರೆ ಯಾರಿಗೆ ಯೋಗ್ಯತೆ ಸಿಗ್ತದೋ ಅವರಿಗೆ ಅಷ್ಟು ಫಲ ಸಿಗ್ತದೆ ಎಂಬುದಾಗಿ ನಿನ್ನೆ ನೋಡಿದೆ ನಾವು. ನಮ್ಮ ಪಾತ್ರೆ ಎಷ್ಟಿದೆ ಮಾತ್ರ ಅಷ್ಟನ್ನು ನೀರು ತರಲಿಕ್ಕೆ ಸಾಧ್ಯ ಉಂಟು. ಇಡೀ ನದಿ ನೀರನ್ನೇ ನಾವು ತೊಗೊಂಬರ್ತೇವೆ ಅಂದರೆ ಸಾಧ್ಯ ಉಂಟಾ? ಇಲ್ಲ. ಹಾಗೆ ಅನಾಯಾಸವಾಗಿ ಸಿಗುವಂಥ ಫಲ ಸಾವಿರಾರು ಗೋದಾನಗಳ ಮಾಡಿದಷ್ಟು ಪುಣ್ಯ ಅಷ್ಟು ಭಾಗವತ ಶ್ರವಣದಿಂದ ಬರ್ತದೆ ಅಂತ. ಒಬ್ಬ ಸತ್ಯಧೀರರು ಸತ್ಸಂದರು ಯಾರು ಸ್ವಾಮಿಗಳು, ಎಲ್ಲಿ ನದಿ ಕಾಣ್ತದೆ ಅಲ್ಲಿ ಪ್ರಾಂತದಲ್ಲಿ ಶಿಷ್ಯರಿಗೆ ಹೇಳ್ತಾ ಇದ್ರಂತೆ, ಸತ್ಯವೀರರಿಗೆ ಕಾಣಿಸ್ತದೆ ಏನೋ ಇರಬೇಕು, ನದಿ ನೋಡಿದಾಗ ಶಿಷ್ಯನಿಗೆ ಹೇಳ್ತಾ ಇದ್ರು, ಹರಗೋಲ್ ಹಾಕಪ್ಪ ಹೋಗೋಣ ಬದರಿಗೆ ಕಾಶಿ ಕ್ಷೇತ್ರಕ್ಕೆ ಅಂತಿದ್ರಂತೆ. ಅಂದುಕೊಳ್ಳಿ ಶಿಷ್ಯ ಹೇಳ್ತಿದ್ರಂತೆ, ಸ್ವಾಮಿ ಇವತ್ತು ಬೇಡ, ಸಂಜೆ ಆಗಿದೆ, ಮುಟ್ಟುಷ್ಟಲ್ಲಿ ದೂರ ಆಗ್ತದೆ, ರಾತ್ರಿ ಮಧ್ಯದಲ್ಲಿ ನದಿಗಳಲ್ಲೆಲ್ಲ ಕ್ರೂರ ಪ್ರಾಣಿಗಳೆಲ್ಲ ಬರ್ತದೆ, ಜಲಚರವಾಸಿಗಳೆಲ್ಲ ಹಿಂಸೆ ಮಾಡ್ತವೆ, ಬೇಡ ಅಂತಂದು ಮತ್ತೆ ಕರೆದು ಮತ್ತೆ ಮತ್ತೆ ಇನ್ನೊಂದು ಊರು ಹೋದ, ನದಿ ಪ್ರಾಂತಕ್ಕೆ ಹೋದಾಗಂತೆ ಒಬ್ಬ ಗೃಹಸ್ಥ ಶಿಷ್ಯ ಕೇಳಿದ್ರಂತೆ, ಸ್ವಾಮಿ ನಾವು ಇಷ್ಟು ವರ್ಷ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಸ್ವಾಮಿಗಳು ನೀವು ನದಿಯಿಂದ ಹರಗೋಲ್ ಹಾಕು ಹೋಗೋಣ ಕಸಿಗೆ ಅಂತೀರಿ, ಶಿಷ್ಯ ಬೇಡ ಅಂತ ಕರ್ಕೊಂಬರ್ತಾನೆ, ಇದು ಏನು ಗೊಂದಲ ನಮಗೆ, ನಿಮ್ಮಿಬ್ಬರದು ಶಿಷ್ಯ ಗುರುಗಳದ ಆಟ ಏನು ನಮ್ಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಇದು ಹೇಗೆ ಸ್ವಾಮಿ ಅಂತಂದು ಒಬ್ಬರು ಗೃಹ ಶಿಷ್ಯ ಕೇಳಿದಾಗ ಸ್ವಾಮಿಗಳು ಹೇಳಿದ್ರಂತ, ಅಲ್ಲ ಹುಚ್ಚ, ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈವ ವಸಾಮ್ಯಹಂ, ನಾನು ಅನಾಯಾಸವಾಗಿ ಇಲ್ಲಿದ್ದಲ್ಲೇ ಕಾಶಿಗೆ ಹೋಗೋಣ ಅಂದರೆ ಸಾಕು, ಬದರಿ ಕ್ಷೇತ್ರಕ್ಕೆ ಹೋಗೋಣ ಅಂದರೆ ಸಾಕು, ಅನಾಯಾಸವಾಗಿ ಬರುವಂತಹ ಪುಣ್ಯ ಅದನ್ನು ಯಾಕೆ ಕಳ್ಕೊಳ್ಳೋಣ? ನದಿ ಪ್ರಾಂತಕ್ಕೆ ಹೋಗಿ ಹರಗೋಲ್ ಹಾಕಿ ಹೋಗೋಣ ಅಂದ್ರೆ, ಬದರಿಗೆ ಹೋಗೋಣ ಅಂದ್ರೆ ಸಾಕಂತೆ, ಹೋಗಿ ಬಂದರೆ ಎಷ್ಟು ಪುಣ್ಯ ಅಷ್ಟು ಪುಣ್ಯ ಅನಾಯಾಸವಾಗಿ ನಮಗೆ ಸಿಗ್ತದೆ. ಅಂದರೆ ಆ ಮಾತ್ರಕ್ಕೆ ಆಚಾರ್ಯ ಹೇಳಿದ್ದಾರೆ ಅಂತ ಬಿಡುವುದಲ್ಲ, ಸಾಮರ್ಥ್ಯ ಗಟ್ಟಿ ಇದ್ದಾಗ, ದೇಹದಾರ್ಢ್ಯ ಗಟ್ಟಿ ಇದ್ದಾಗ ಕ್ಷೇತ್ರಾದಿಗಳನ್ನು ದರ್ಶನ ಮಾಡಿ ಬರಬೇಕು, ಕೈಕಾಲು ಗಟ್ಟಿ ಇದ್ದಾಗಲೇ ತೀರ್ಥಕ್ಷೇತ್ರಗಳನ್ನು ಮಾಡಿ ಬರಬೇಕು. ಮುಂದೆ ಬರ್ತದೆ, ವಿಜೇಂದ್ರರ ಗುರುಗಳು ಸುರೇಂದ್ರ ತೀರ್ಥರು ಎಷ್ಟು 3 ಬಾರಿ ಭೂ ಪ್ರದಕ್ಷಿಣೆ ಮಾಡಿದಾರಂತೆ, ಬರೀ ಕಾಲಿಲ್ಲೇ. ಅದು ಆಗಿನ ಕಾಲದಲ್ಲಿ. ಈಗ ಎಂಥ ಸೌಲಭ್ಯಗಳಿದೆ, ಎಂಥ ಸೌಕರ್ಯಗಳಿದೆ, ಇಷ್ಟಿದ್ದೂ ನಾವು ಕೈಕಾಲು ಗಟ್ಟಿ ಇದ್ದೂ ನಾವು ತೀರ್ಥಕ್ಷೇತ್ರಗಳ ದರ್ಶನ ಮಾಡದೇ ಇದ್ದರೆ ಜನ್ಮ ಪಾವನಾಗೋದಿಲ್ಲ, ವ್ಯರ್ಥವಾಗ್ತದೆ. ಹಾಗೆ ಅವರು ಸ್ವಾಮಿಗಳು ಹೇಳಿದರಂತೆ, ಅನಾಯಾಸವಾಗಿ ಸಿಗ್ತದಪ್ಪ ಪುಣ್ಯ, ಆದ್ದರಿಂದಾಗಿ ಅಹಂ ಕಾಶಿಂ ಗಮಿಷ್ಯಾಮಿ ತತ್ರೈ ವಸಾಮ್ಯಂ ಅಂದ್ರೆ ಸಾಕು, ಹೋಗಿ ಬಂದಷ್ಟು ಪುಣ್ಯ, ನಾನು ಕಾಶಿಗೆ ಹೋಗ್ತೇನೆ ಬದರಿಗೆ ಹೋಗ್ತೇನೆ ಅಂದ್ರೆ. ಗಂಗಾ ಗಂಗೇತು ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ ಎಂಬುದಾಗಿ ನಿತ್ಯದಲ್ಲೂ ಗಂಗಾ ಸ್ಮರಣೆ ಮಾಡಿದ್ರೆ ಸಾಕಂತೆ. ನಿತ್ಯದಲ್ಲೂ ಗಂಗೆ ಸ್ನಾನಕ್ಕೆ ಹೋಗಿ ನಾವು ಹೋಗಿ ಬರಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ. ಮನೆಯಲ್ಲಿದ್ದೇ ನಾವು ಸ್ನಾನ ಮಾಡುವಾಗ ಗಂಗಾ ಗಂಗೇತಿ ಯೋಗೋದ್ಯಾತ್ ಎಂಬುದು, ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮ ರತೀಚು ಬಲ್ಗುರು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನಿತಾ ನೇತ್ರಾವತಿತ್ಯಾದಯ ನದ್ಯ ಶ್ರೀಹರಿಪಾದ ಪಂಕಜವ ಕುರ್ವಂತು ನೋ ಮಂಗಲಂ ಎಂಬುದಾಗಿ ಈ ಶ್ಲೋಕವನ್ನು ಪಠನೆ ಮಾಡಿ ಸ್ನಾನ ಮಾಡಿದರೆ ಸಾಕಂತೆ. ನಿತ್ಯದಲ್ಲಿ ಹೋಗಿ ಗಂಗಾ ಸ್ನಾನ ಮಾಡಿದರೆ ಎಷ್ಟು ಪುಣ್ಯ ಬರಬೇಕು ಅಷ್ಟು ಪುಣ್ಯ ನಾವು ಮನೆಯಲ್ಲೇ ಮಾಡೋದ್ರಿಂದಾಗಿ ಸಿಗ್ತದೆ. ಅಂದಮೇಲೆ ಸುಮ್ಮನೆ ಹೋಗಿ ಎಲ್ಲೋ ಮೈಯನ್ನು, ಹೊರಗಿನ ಮೈಯನ್ನು ಚೆನ್ನಾಗಿ ಸೋಪು ಶಾಂಪು ಹಚ್ಚಿ ತೊಳೆದ್ರೆ ಏನೂ ಪ್ರಯೋಜನ ಇಲ್ಲ. ಅನುಸಂಧಾನಪೂರ್ವಕವಾಗಿ ಸ್ನಾನವನ್ನು ಮಾಡಿದಾಗ ಮಾತ್ರ ದೇಹ ಅಂತಃಶುದ್ಧಿ ಬಾಹ್ಯ ಶುದ್ಧಿ ಎರಡೂ ಶುದ್ಧವಾಗ್ತದೆ. ಸಂಕಲ್ಪವನ್ನು ಮಾಡಬೇಕು. ಬಾಹ್ಯ ಅಂತರ್ಶುದ್ಧ್ಯರ್ಥಂ ಗಂಗಾ ಸ್ನಾನಕ್ಯಂ ಕರ್ಮ ಕರಿಷ್ಯ ಅಂತ ಮನೆಯಲ್ಲಿದ್ದು ನಾವು ಸಂಕಲ್ಪ ಮಾಡಿ ಸ್ನಾನ ಮಾಡಿದ್ರೆ ಸಾಕು, ಗಂಗೆಯ ಫಲ ಸಿಗ್ತದೆ, ಸ್ನಾನದ ಫಲ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಅನಾಯಾಸವಾಗಿ ಸಿಗುವಂಥ ಪುಣ್ಯವನ್ನು ಯಾಕೆ ವ್ಯರ್ಥ ಮಾಡಬೇಕಂತ ಮಹಾಸ್ವಾಮಿಗಳು ಶಿಷ್ಯರಿಗೆ, ಗೃಹಸ್ಥ ಶಿಷ್ಯ ಹೇಳಿದ್ರಂತೆ. ಆವಾಗ ಆಯ್ತು ಸ್ವಾಮಿ, ನಂದು ತಪ್ಪಾಯಿತು,
ಈ ರೀತಿಯಾಗಿ ಅನಾಯಾಸವಾಗಿ ಸಿಗುವಂಥ ಪುಣ್ಯ ನಾವು ಇಷ್ಟು ಸ್ಮರಣೆ ಮಾಡಿದರೂ ಕೂಡ ಅನಾಯಾಸವಾಗಿ ಬದರಿ ಕ್ಷೇತ್ರಾದಿಗಳಿಗೆ ಹೋಗಿ ಬರುವಂಥ ಪುಣ್ಯ ನಮಗೆ ಸಿಗ್ತದೆ ಅಂದರೆ ಅದನ್ನು ಬಿಡೋದಕ್ಕೆ ನಮಗೆ ಗೊತ್ತಿರಲಿಲ್ಲ ಅಂಥೇಳಿ ಮತ್ತೆ ಅವರು ಗುರುಗಳ ಸ್ಮರಣೆ ಮಾಡಿದರು ಅಂತ ನಾವು ಕೇಳ್ತೇವೆ. ಹೀಗೆ ಭಾಗವತವನ್ನು ನಿತ್ಯದಲ್ಲಿ ಶ್ರವಣ ಮಾಡೋದ್ರಿಂದಾಗಿ ಸಾವಿರಾರು ಗೋಗಳ ದಾನವನ್ನು ಮಾಡಿದಂಥ ಪುಣ್ಯ. ಭಾಗವತವು ಪುರಾಣಗಳ ರಾಜ ಅಂತ ನಾವು ಕೇಳ್ತೇವೆ. ವೇದವ್ಯಾಸ ರಚನೆ ಮಾಡಿದ 18 ಪುರಾಣಗಳನ್ನು, ಕೊನೆಯ ಪುರಾಣ ಭಾಗವತ. ಅಂತೆ ಸಿದ್ಧಸ್ತು ಸಿದ್ಧಾಂತ ಅಂತ ಹೇಳ್ತೇವೆ. ಕೊನೆಗೆ ಯಾವುದು ಉಂಟಾಗ್ತದೆ ಅದೇ ಸಿದ್ಧಾಂತ. ಸಮುದ್ರ ಮಾತನ ಮಾಡಬೇಕಾದ್ರೆ ಕೊನೆಗೆ ಬಂದದ್ದು ಅಮೃತ, ಅದೇ ಸಿದ್ಧಾಂತ ಅಂತ ಹೇಳ್ತೇವಲ್ಲ. ಹಾಗೆ ಅಂತೆ ಸಿದ್ಧಸ್ಸು ಕೊನೆಗೆ ಬಂದದ್ದು ಭಾಗವತ, ಅದೇ ನಮಗೆ ಸಿದ್ಧಾಂತ ಅಂತ ಹೇಳ್ತೇವೆ. ಏಕೆಂದರೆ ಭಾಗವತಕ್ಕೆ ಜನ್ಮಾದ್ಯಸ್ಯಯತ ಅಂತ ಶುರುವಾಗ್ತದೆ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯ ಶ್ಲೋಕದಲ್ಲಿ. ಕೊನೆಯ ಅಧ್ಯಾಯದಲ್ಲಿ 12ನೇ ಸ್ಕಂದದ 12ನೇ ಅಧ್ಯಾಯ 67ನೇ ಶ್ಲೋಕದಲ್ಲಿ ಯ ಅಂತ ಬರ್ತದೆ. ಸನಾತನ ನಮಃ ಸನಾತನಾಯ ಅಂತ ಬರ್ತದೆ. ಅಂದರೆ ಜಯ ಅಂತ ಬಂತು. ಮೊದಲನೇದ್ದು ಜ, ಕೊನೆಯದ್ದು ಯ ಅಂತ ಬರ್ತದೆ. ಆದ್ದರಿಂದಾಗಿ ಸಂಸಾರ ಜಯಕ್ಕೆ ಸಾಧನವಾದಂಥ ಅಪೂರ್ವವಾದಂಥ ಜಯ ಸಂಹಿತೆ ಭಾಗವತ ಅಂತ ನಾವು ಕೇಳ್ತೇವೆ. ಆದ್ದರಿಂದಾಗಿ ಮೃತ್ಯುಮುಖನಾದಂತಹ ಪರೀಕ್ಷಿತ ರಾಜ ವೈಕುಂಠಕ್ಕೆ ನಡೆದ, ಅಂದರೆ ಮೃತ್ಯುವನ್ನು ಜಯಿಸಿದ. ಯಾಕೆ? ಸಮಗ್ರವಾದಂಥ ಭಾಗವತವನ್ನು ಶ್ರವಣ ಮಾಡಿದ. ಒಂದು ಶ್ಲೋಕ ಶ್ರವಣವನ್ನು ಮಾಡಿದರೆ ಅಷ್ಟು ಪುಣ್ಯ ಹೇಳಿದ್ದಾರೆ. ಸಾವಿರಾರು ಗೋದಾನ ಮಾಡಿದಷ್ಟು ಪುಣ್ಯ ನಮಗೆ ಶ್ಲೋಕಂವ ಅರ್ಧಂವ ಅಂತ ಹೇಳ್ತೀವಿ. ಅಷ್ಟು ನಾವು ಪಠನೆ ಮಾಡಿದ್ರೆ ಸಿಗ್ತದೆ ಅಂತ ಹೇಳಿದ್ದಾರೆ. ಇಡೀ ಸಮಗ್ರ ಭಾಗವನ್ನು ಕೇಳಿದ್ಯಾರಿಂದ? ಶುಕಾಚಾರ್ಯರಿಂದ, ಪರಮ ಭಾಗವತ ಶಿರೋಮಣಿಗಳಾದ ಶುಕಾಚಾರ್ಯರಿಂದ ಕೇಳಿದ್ದು. ಶುಕಾಚಾರ್ಯಂತೂ ಸಾಕ್ಷಾತ್ ಮೃತ್ಯುಂಜಯನಾದಂಥ ಶಿವನೇ. ಭಾಗವತ ಮೃತ್ಯುಂಜಯ ಶಾಸ್ತ್ರ ಅಂತ ಹೇಳ್ತಾರೆ. ಆದ್ದರಿಂದಾಗಿ ಮೋಕ್ಷಪ್ರದನಾದ ನಾರಾಯಣನ ಮತ್ತೊಂದು ರೂಪ ಪ್ರತಿಪಾದ್ಯನಾದ ಸಾಕ್ಷಾತ್ ನಾರಾಯಣ. ಆದ್ದರಿಂದಾಗಿ ಇದರ ಶ್ರವಣ ಮನನಾದಿಗಳನ್ನು ಮಾಡೋದ್ರಿಂದ ಸಂಸಾರ ತಾರಕ ಭವಬಂಧ ಮೋಚಕ ಅಂತ ಹೇಳ್ತೇವೆ. ಹೀಗೆ 18 ಪುರಾಣಗಳಲ್ಲಿ ಶ್ರೀಮದ್ ಭಾಗವತಕ್ಕೆ ವ್ಯಾಖ್ಯಾನವನ್ನು ಶ್ರೀಮದಾಚಾರ್ಯರು ರಚನೆ ಮಾಡಿದ್ದಾರೆ. ಅಂತೂ ನಿತ್ಯದಲ್ಲಿ ಭಾಗವತವನ್ನು ಶ್ರವಣವನ್ನು ಮಾಡಿ ಎಂಬುದಾಗಿ ಕೂಡ ನಮಗೆ ಹೇಳ್ತಾ ಇದ್ದಾರೆ. ದೇವರು ನೋಡಿ ಹೇಗೆ ನಮಗೆ ರಕ್ಷಣೆ ಮಾಡ್ತಾನನ್ನಲಿಕ್ಕೆ ಊಹೆಗೂ ಸಾಧ್ಯವಿಲ್ಲ. ಯಾರನ್ನು ಹೇಗೆ ಮೇಲಿಡ್ತಾನೆ, ಯಾರನ್ನು ಕೆಳಗೆ ತಳ್ತಾನೆ, ಯಾರನ್ನು ಹೇಗೆ ಶಿಕ್ಷೆಗೊಳಿಸ್ತಾನೆ, ಯಾರನ್ನು ಹೇಗೆ ರಕ್ಷಣೆ ಮಾಡ್ತಾನೆ ತಿಳಿಯದೋ ನಿನ್ನ ಆಟ ಏನು ಹೇಳ್ತೇವಲ್ಲ ಹಾಡಿನಲ್ಲಿ, ಹಾಗೆ ಪರಮಾತ್ಮನ ಆಟ ತಿಳಿಯಲಿಲ್ಲ. ಅದಕ್ಕೋಸ್ಕರವಾಗಿ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ ಅಂತ ಹೇಳ್ತೇವೆ. ಕಲಿಯನ್ನು ಗೆದ್ದ ಪರೀಕ್ಷಿತ ರಾಜ ಕಲಿಗೇ ಬಲಿಯಾದ ಅಂತ ನಾವು ಕೇಳ್ತೇವೆ. ನನ್ನ ರಾಜ್ಯಭಾರದಲ್ಲಿ ನಿನಗೆ ಅವಕಾಶವೇ ಇಲ್ಲ ಅಂತ ಕಲಿಯನ್ನು ನಿಗ್ರಹ ಮಾಡಿದ್ದ. ಯಾರು? ಪರೀಕ್ಷಿತ ರಾಜ. ಅಷ್ಟೇ ಅಲ್ಲ, ತನ್ನ ರಾಜ್ಯದಲ್ಲಿರುವ ಜನರನ್ನೂ ಕೂಡ ತಾನು ರಕ್ಷಣೆ ಮಾಡಿದ. ಯಾವುದೇ ಥರದ ಭಾರವನ್ನು ರಾಜ್ಯದ ತನ್ನನ್ನು ಗೆದ್ದು ಅಷ್ಟೇ ಅಲ್ಲ, ರಾಜ್ಯದ ಜನರನ್ನೂ ಕೂಡ ರಕ್ಷಣೆ ಮಾಡ್ತಾನೆ ಪರೀಕ್ಷಿತ ರಾಜ. ಆದರೆ ದುಷ್ಟಶಕ್ತಿಗಳು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಹೊರಗೆ ಸೋತರೂ ಕೂಡ ನಮ್ಮ ಒಳಗೆ ಪ್ರವೇಶ ಮಾಡಿ ನಮ್ಮನ್ನು ಮಣಿಸ್ತಾವೆ. ಹೊರಗಿನಿಂದ ಗೆದ್ದ ಕಲಿಯನ್ನು ಗೆದ್ದ ಪರೀಕ್ಷಿತ ರಾಜ ಒಳಗೆ ಕಲಿ ಪ್ರವೇಶ ಮಾಡಿದ. ಅದಕ್ಕೆ ತಾನೇ ಆ ಶಮೀಕ ಋಷಿಗಳಿಗೆ ಮೃತ ಸರ್ಪವನ್ನು ಹಾಕಿದ್ದು. ಬಾಯಾರಿಕೆ ಆಗಿದೆ, ಬೇಟೆಗಾಗಿ ಓಡಿದಾನೆ. ಏನು ಮಾಡೋದು? ಶಮೀಕ ಋಷಿಗಳ ಆಶ್ರಮದಲ್ಲಿ ಇಲ್ಲೇನೋ ನೀರು ಸಿಗ್ಬೋದು ಅಂತ ಹೋಗಿದ್ದಾನೆ. ಶಮೀಕ ಋಷಿಗಳು ಅಸಂಪ್ರಜ್ಞಾತ ಸಮಾಧಿಯಲ್ಲಿ, ಇವನು ಬಂದದ್ದು ಅವ್ರಿಗೆ ಗೊತ್ತೇ ಇಲ್ಲ. ನೋಡಿ ಇವನು ಏನು ನನಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೋ, ಇದೇನು ಕಪಟವೋ ಅಥವಾ ಅಸಂಪ್ರಜ್ಞಾದಿ ಸಮಾಧಿಯೋ ಎಂಬುದಾಗಿ ವಿಚಾರ ಮಾಡಿ ಕಲಿರಾಜ, ಯಾರು ಇವನು ಪರೀಕ್ಷಿತ ರಾಜ, ನೋಡಬೇಕು ಎಂಬುದಾಗಿ ಅಲ್ಲಿ ಇಲ್ಲಿ ನೋಡ್ದ. ಒಂದು ಮೃತ ಸರ್ಪ ಇತ್ತು, ಹಾವನ್ನು ಕೊರಳಿಗೆ ಹಾಕಿಬಿಟ್ಟ.
ಹಾವನ್ನು ನಾವು ಕನಸಿನಲ್ಲಿ ಕಂಡರೂ ಕೂಡ ಬೆಚ್ಚಿ ಬೀಳ್ತೀವಿ ನಾವು. ಅಂಥದ್ದು ಅವನು ಕೊರಳಿಗೆ ಹಾಕಿದಾಗ ಹೇಗೆ ಆಗಿರ್ಬೋದು. ಆದರೆ ಬಾಹ್ಯವಾದ ಅರಿವೇ ಅವರಿಗಿರಲಿಲ್ಲ. ವಾಲ್ಮೀಕ ಋಷಿಗಳಂತ ಕೇಳ್ತೇವೆ. ವಾಲ್ಮೀಕ ಅಂದರೆ ಇನ್ನು ಹುತ್ತು ಅಂತ, ಮೈ ತುಂಬ ಹುತ್ತು ಬೆಳೆದರೂ ಕೂಡ ಅವರಿಗೆ ಬಾಹ್ಯದ ಪರಿವೇ ಇಲ್ಲ. ಅಷ್ಟು ಭಗವಂತನ ಜ್ಞಾನದಲ್ಲಿ ತಲ್ಲೀನ. ನಾವು ಮಾಡ್ತೇವೆ ಜಪವನ್ನು, ಏನೋ ಹೇಳಿದ್ದಾರೆ ಅಂತ 108 ಜಪ ಮಾಡ್ತೇವೆ, ಗಾಯ ಜಪ, ತುಳಸಿ ಮಣಿ ಎಣಿಸ್ತಾ ಇರ್ತೇವೆ, ಅದರ ಸಂಖ್ಯೆ ಮುಗಿತಾ ನೋಡ್ತೇವೆ ನಾವು, ಹೊರತು ದೇವರ ಧ್ಯಾನ ನಮ್ಗೆ ಬರೋದಿಲ್ಲ. ಏನು 2 ಹೆಚ್ಚು ಕಮ್ಮಿ ಆದರೂ ಏನಾಗಲ್ಲ ಜಪ ಮಾಡಬೇಕಾದ್ರೆ. ಆದರೆ 108 ಸಂಖ್ಯೆ ಮುಗಿತೋ ಇಲ್ಲ ಅಂತ ಈ ರೀತಿಯಾಗಿ ನಾವು ಮಾಡಿ ನಮ್ಮ ಸಂಧ್ಯಾವನ್ನು ಮುಗಿಸ್ಬಿಡ್ತೇವೆ, ದೇವರ ಪೂಜೆಯನ್ನು ಮುಗಿಸ್ಬಿಡ್ತೇವೆ. ಕಲಿಗೆ ಬಲಿಯಾದ ಅಂತಂದು ನಾವು ಕೇಳ್ತೇವೆ. ಹಾಗೆ ಕಲಿಯನ್ನು ಗೆದ್ದವನು ಕಲಿಗೆ ಬಲಿಯಾದ ಅಂತ ನಾವು, ಅಷ್ಟು ಕಲಿಯುಗದಲ್ಲಿ ಅದರ ಪ್ರಭಾವ ಅಂತ ನಾವು ಕೇಳ್ತೇವೆ. ಹಾಗೆ ಹೀಗೆ ಹರಿಚಿತ್ತಕ್ಕೆ ಬಂದದ್ದು ನರಚಿತ್ತಕ್ಕೆ ಬರಲಿಲ್ಲ ಅಂತ ನಾವು ಕೇಳ್ತೇವೆ. ಅಶ್ವತ್ಥಾಮರು ಏನು ಮಾಡಿದರು ಅಂತಂದರೆ, ದುರ್ಯೋಧನನ ಪ್ರೀತಿಗಾಗಿ, ವಿಷ್ಣು ಪ್ರೀತ್ಯರ್ಥ ಅಲ್ಲ, ದುರ್ಯೋಧನ ಪ್ರೀತ್ಯರ್ಥವಾಗಿ ಏನು ಮಾಡಿದರು ಅಂತಂದರೆ, ಉತ್ತರೆಯ ಗರ್ಭದಲ್ಲಿದ್ದಂತಹ ಪರೀಕ್ಷಿತ ರಾಜನನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾರೆ. ಹೇಗೆ? ಬ್ರಹ್ಮಾಸ್ತ್ರದ ಮುಖಾಂತರ. ಬ್ರಹ್ಮಾಸ್ತ್ರದ ಕೊನೆಯ ಅಸ್ತ್ರ ಅದು. ಸಣ್ಣ ಭ್ರೂಣ ಒಳಗೆ ಪರೀಕ್ಷಿತ ರಾಜನೇನು ನಿಶಸ್ತ್ರ, ಯಾವುದೇ ಶಸ್ತ್ರಗಳನ್ನು ಇಟ್ಟುಕೊಂಡು ಅವನು ಯುದ್ಧ ಮಾಡಲಿಕ್ಕೆ ಸಿದ್ಧನಾಗಿದ್ದಲ್ಲ. ಒಳಗಿರುವಂತಹ ಉತ್ತರೆಯ ಗರ್ಭದ ಸಣ್ಣ ಒಂದು ಭ್ರೂಣ, ಅದನ್ನು ಸಂಹಾರ ಮಾಡಲಿಕ್ಕೆ ಹೊರಟ ಪರೀಕ್ಷಿತ ರಾಜ. ಯಾರೋ ಇವನು ಅಶ್ವತ್ಥಾಮರು. ಶಿವನ ನೋಡಿ, ಅಶ್ವತ್ಥಾಮರಂದ್ರೆ ಸಾಮಾನ್ಯ ಮನುಷ್ಯರಲ್ಲ, ಶಿವನ ಯಾರು ಲಯಕರ್ತನಾದ ಶಿವನ ಅವತಾರ, ಮೇಲಾಗಿ ಬ್ರಾಹ್ಮಣನ ರೂಪ, ಅದರಲ್ಲೂ ಬ್ರಹ್ಮಚಾರಿ. ಪ್ರಯೋಗ ಮಾಡಿದ್ದು ಶ್ರೇಷ್ಠವಾದ ಬ್ರಹ್ಮಾಸ್ತ್ರ. ಆದರೂ ಕೂಡ ಪರೀಕ್ಷಿತ ರಾಜನಿಗೆ ಏನೂ ಬಾಧೆ ಆಗಲಿಲ್ಲ. ಯಾಕೆಂದರೆ ಪರಮಾತ್ಮನ ಕೃಷ್ಣನ ಅನುಗ್ರಹದಿಂದ ಅವನು ಸುರಕ್ಷಿತವಾಗಿ ಉಳಿದ. ಇಲ್ಲಿ ನೋಡಿ ವಿಚಿತ್ರ ಅಂದರೆ, ಈ ರೂಪ ಅದೇ ಶಿವರೂಪ, ರುದ್ರದೇವರ ಅವತಾರ ಸಂಹಾರ ಮಾಡಲಿಕ್ಕೆ ಹೋಯಿತು. ಅದೇ ಇನ್ನೊಂದು ರುದ್ರದೇವರ ಅವತಾರ ಯಾರು? ಶುಕಾಚಾರ್ಯರಾಗಿ ಇಡೀ ಭಾಗವತವನ್ನು, ಸಮಗ್ರವಾದಂಥ ಭಾಗವತವನ್ನು ಉಪದೇಶ ಮಾಡಿ ಆ ಪರೀಕ್ಷಿತ ರಾಜನನ್ನು ಅಮರನನ್ನಾಗಿ ಮಾಡಿಸಿದ. ನೋಡಿ ಹೇಗೆ ವ್ಯತ್ಯಾಸ. ಅದಕ್ಕೆ ನಿನ್ನೆ ನಾ ಹೇಳಿದೆ, ಯಾರ ಮನೆಯಲ್ಲಿ ಯಾವ ಥರದ ಆಹಾರವನ್ನು ನಾವು ಸ್ವೀಕಾರ ಮಾಡ್ತೇವೆ ಅದೇ ಬುದ್ಧಿ ನಮಗೆ ಬರ್ತದೆ ಅಂತ. ಇಲ್ಲಿ ಅಶ್ವತ್ಥಾಮರು ಯಾರ ಮನೆಯಲ್ಲಿ ಆಹಾರ ಸ್ವೀಕಾರ ಮಾಡಿದ್ದು? ದುರ್ಯೋಧನನ ಮನೆಯಲ್ಲಿ ಕುಡಿದಂಥ ಹಾಲಿನ ಪ್ರಭಾವ. ಇಲ್ಲಿ ಶುಕಾಚಾರ್ಯರು ಸಾಕ್ಷಾತ್ ವೇದವ್ಯಾಸರ ಮುಖಾಂತರ ಇಡೀ ಭಾಗವತವೆಂಬಂಥ ಅಮೃತವನ್ನು ಪಾನ ಮಾಡಿದ್ದಾರೆ. ಆದ್ದರಿಂದಾಗಿ ಇಲ್ಲಿ ಅವರಿಗೆ ಬುದ್ಧಿ ಚಂಚಲಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಶುಕಾಚಾರ್ಯರು ಎರಡೂ ಅದೇ ರೂಪ. ಅಂಬರೀಷ ಮಹಾರಾಜನ ಕಥೆಯಲ್ಲೂ ಕೂಡ ಕೇಳ್ತೇವೆ, ಏಕಾದಶಿ ವಿಶೇಷ ಶ್ರವಣ ಮಾಡಿದ್ರು ಪುಣ್ಯ. ಅಂಬರೀಷ ಮಹಾರಾಜನು ಕೂಡ ಯಾರು? ದುರ್ವಾಸರು ಬಂದಲ್ಲಿ ಅವನನ್ನು ಸಂಹಾರ ಮಾಡಲಿಕ್ಕೆ ಹೊರಟಾಗ ಭಗವಂತನ ಅನುಗ್ರಹ ಚಕ್ರದಿಂದ ಅವನನ್ನು ಏನೂ ಮಾಡಲಿಲ್ಲ. ಏಕಾದಶಿ ಮಾಡಿದರೆ ಅಷ್ಟು ಜೀವನಕ್ಕೆ ಭದ್ರತೆಯನ್ನು ಒದಗಿಸ್ತದೆ ಅಂತ ನಾವು ಕೇಳಲಿಕ್ಕೆ ಉದಾಹರಣೆ ಅಂಬರೀಷ ಮಹಾರಾಜನೇ ನಾವು ಕಥೆಯನ್ನು ಕೇಳ್ತೇವೆ. ಒಂದು ದಿನ ಉಪವಾಸ, 15 ದಿನ ಯಂತ್ರಕ್ಕೆ ತುರುಕದಂಗೆ ತುರುಕ್ತಾ ಇರ್ತೀವಿ ದೇಹದಲ್ಲಿ. ಎಷ್ಟು ತಿಂದರೂ ಸಾಲದು, ಎಷ್ಟು ಕುಡಿದ್ರೂ ಸಾಲದು. ವೈಜ್ಞಾನಿಕವಾಗಿ ಒಂದು ದಿನ ಆದರೆ ಈ ಯಂತ್ರಕ್ಕೆ ರೆಸ್ಟ್ ಕೊಡಬೇಕು. ಸಂಡೆಗೊಮ್ಮೆ ರೆಸ್ಟ್ ಇರೋದಿಲ್ವಾ ಜನರಿಗೆ? ಯಂತ್ರಕ್ಕೂ ರೆಸ್ಟ್ ಇಲ್ವಾ? ದಿನ ಕೆಲಸ ಮಾಡಿ 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 ಸಾಕಾಗಿರ್ತದೆ. ಹೋಗಿ ಬಂದು ಅದೇ ಟ್ರಾಫಿಕಲ್ಲಿ ಸಾಕಾಗಿರ್ತದೆ. ಒಂದು ದಿನ ಆದರೂ ಆರಾಮಪ್ಪ ಇವತ್ತಂತ ನಾವು ಹೇಗೆ ಹೇಳ್ತೇವೆ, ಹಾಗೆ ತಿನ್ನಿಸುವುದರಿಂದ ಯಂತ್ರಕ್ಕೆ, ದೇಹವೆಂಬ ಯಂತ್ರಕ್ಕೆ ಒಂದು ದಿನ ಆದರೂ ವಿಶ್ರಾಂತಿ ಕೊಡಿ ಎಂಬುದಾಗಿ ಇದು ಶಾಸ್ತ್ರದಲ್ಲ, ವೈಜ್ಞಾನಿಕವಾಗಿ ಕೂಡ ಅವ್ರು ಹೇಳ್ತಾರೆ. ಅದು ನಾವು ಶಾಸ್ತ್ರವಾಗಿ ನಾವು ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದಾಗಿ ಅಂಬರೀಷ ಮಹಾರಾಜನು ಕೂಡ ದೊಡ್ಡ ಭದ್ರತೆಯನ್ನು ಒದಗಿಸ್ತದೆ ಏಕಾದಶಿ ಅಂತ ನಾವು ಕೇಳ್ತೇವೆ. ಹೀಗೆ ನರಚಿತ್ತಕ್ಕೆ ಬಂದದ್ದು ಹರಿಚಿತ್ತಕ್ಕೆ ಬರಲಿಲ್ಲ ಅಂತ. ನರಚಿತ್ತಕ್ಕೆ ಅಂದರೆ ಅಶ್ವತ್ಥಾಮ ನರ, ಮುಂದೆ ಅವರೇ ಯಾರು? ಶೇಷನಾಗುವಂಥವ್ರು. ನರ ಅವ್ರಿಗೆ ಬಂದದ್ದು ನಡಿಲಿಲ್ಲ. ಯಾರು? ಭಗವಂತನ ಚಿತ್ತಕ್ಕೆ ಬಂದದ್ದು ನಡೀತು, ರಕ್ಷಣೆಯನ್ನು ಮಾಡಿದ ಪರಮಾತ್ಮ ಅಂತ ನಾವು ಕೇಳ್ತೇವೆ. ಅಲ್ಲಿ ಭಾಗವತಲ್ಲಿ ಹೀಗೆ ನಾವಲ್ಲಿ ಉತ್ತರೆ ಗರ್ಭದಲ್ಲಿದ್ದ ಪರೀಕ್ಷಿತ ರಾಜನನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಬೇಟೆಗಾಗಿ ಹೋದಾಗ ಶಮೀಕ ಋಷಿಗಳಲ್ಲಿ ಅಪಮಾನ ಮಾಡಿದ್ರಿಂದಾಗಿ ಅವನಿಗೆ
ಹಾವು ಬಂದು ಶಮೀಕರ ಕೊರಳಿಗೆ ಹಾಕಿದಾಗ ಹಾವು ಪರೀಕ್ಷಿತನಾಗಿ ಸಾವಾಗಿ ಕಾಡುತ್ತದೆ. ಋಷಿಮುನಿಗಳಂಥ ಜ್ಞಾನಶ್ರೇಷ್ಠರಿಗೆ ಮಾಡುವಂಥ ಅವಮಾನ ಆತ್ಮಘಾತಕ ಎಂಬುದು ಕೂಡ ಇಲ್ಲಿ ನಾವು ತತ್ವವನ್ನು ತಿಳಿಬೇಕು. ಮುಂದೆ ಪರೀಕ್ಷಿತ ರಾಜ ಪ್ರಾಯೋಪವಶಕ್ಕಾಗಿ ಕುಳಿತ. ಯಾಕಂದರೆ ಮಗ ಶೃಂಗಿ ಅಂತ ಮಗ, ಯಾರು ಶಮೀಕ ಋಷಿಗಳ ಮಗ, 6-7 ವರ್ಷದ ಬಾಲಕ ನೋಡ್ತಾನೆ ಬಂದು, ಯಾರಿದು ನನ್ನ ತಂದೆಯ ಕೊರಳಿಗೆ ಮೃತ ಸರ್ಪವನ್ನು ಹಾಕಿದ್ದು, ಯಾರೇ ಆಗಲಿ, ಯಾರು ಹಾಕಿದಾರೋ ಅವರು 1 ವಾರದಲ್ಲಿ 7 ದಿನದಲ್ಲಿ ಅವನು ತಕ್ಷಕನಿಂದ ಮರಣ ಹೊಂದಲಿ, ಅದೇ ಹಾವಿನ ಸಂತತಿಯಾದಂಥ ತಕ್ಷಕನಿಂದ ಮರಣ ಹೊಂದಲಿ ಅಂತ ಶಾಪ ಕೊಡ್ತಾನೆ. ನೋಡಿ, ಕೊಟ್ಟಿದ್ದ್ಯಾರು? 6-7 ವರ್ಷದ ಬಾಲಕ. ಹಬ್ಬ ಅಂದ್ರೆ ಒಂದು 10-108 ಗಾಯತ್ರಿ ಮಾಡ್ಬೋದಷ್ಟೇ. ಅಂಥದ್ದನ್ನು ಪರೀಕ್ಷಿತ ರಾಜರು ಶಾಪವನ್ನು ಸ್ವೀಕಾರ ಮಾಡಿದರು. ಬಿಟ್ಟುಬಿಡ್ಬೋದಿತ್ತು. ಏನೋ ಒಂದು 7-8 ವರ್ಷದ ಬಾಲಕ ಏನೋ ಅಂದ, ನಡೆಯತ್ತಲ್ಲ, ನನಗೇನು ಬೇಕಾಗಿದೆ ಅದು ಅಂತಂದು. ಪರೀಕ್ಷಿತ ರಾಜರು ಯಾರು? ಅಪರೋಕ್ಷ ಜ್ಞಾನಿಗಳು. ಅಂದರೆ ಗಾಯತ್ರಿ ಜಪಕ್ಕೆ ಎಷ್ಟು ಮಹತ್ವ ಇದೆ ಎಂಬುದನ್ನು ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ. ನಿತ್ಯದಲ್ಲಿ ಬ್ರಾಹ್ಮಣನಿಗೆ ದೊಡ್ಡ ಒಂದು ತಪಸ್ಸು ಯಾವುದಂದ್ರೆ ಗಾಯತ್ರಿ ಜಪ. 6-7 ವರ್ಷದ ಬಾಲಕನಾದ್ರೇನು ಅಷ್ಟು ಗಾಯತ್ರಿ ಸಿದ್ಧಿಯನ್ನು ಪಡೆದಂಥ ಹುಡುಗ. ಪರೀಕ್ಷಿತ ರಾಜರು ಅಪರೋಕ್ಷ ಜ್ಞಾನಿಗಳು. ಆದರೂ ಕೂಡ ಒಬ್ಬ ಬ್ರಾಹ್ಮಣನ ಶಾಪವನ್ನು ತಾವು ಸ್ವೀಕಾರ ಮಾಡಿ ಪ್ರಾಯೋಪಯೋಗ 1 ವಾರ ಉಂಟಲ್ಲ, 1 ವಾರದಲ್ಲೇ ನನ್ನ ಜೀವನವನ್ನು ಸಾಧನೆ ಮಾಡ್ಕೊಳ್ತೇನೆ. ಕಟ್ವಾಂಗ ಅನ್ನೋಂಬುದು ಕೇಳ್ತೀವಿ. ಕಟ್ವಾಂಗನ 1 ಮುಹೂರ್ತ 2 ಮುಹೂರ್ತದಲ್ಲಿ ತನ್ನ ಜೀವನವನ್ನು ಸಾಧನೆಯನ್ನು ಮಾಡಿಕೊಂಡ, 2 ಮುಹೂರ್ತದಲ್ಲಿ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋದಂಥ ಕಥೆಯನ್ನು ನಾವು ಕೇಳ್ತೇವೆ. ಹಾಗೆ ಈ ಶಾಪದನ್ನು ತಿಳಿದು ಪರೀಕ್ಷಿತ ರಾಜ ಪ್ರಜೋತ್ಸವಕ್ಕೆ ಕುಳಿತಾನೆ. ನಾನೇನು ಹೇಳಿ ಹೊರಟಿದ್ದೆ ಅಂದರೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅನ್ನಲಿಕ್ಕೆ ಹೇಗೆ ಭಗವಂತನ ಆಟ ನಡೀತದೆ ಎಂಬುದಾಗಿ ಮಾಡಿಸ್ತಾನೆ ಅಂತಂದು. ಪರೀಕ್ಷಿತ ರಾಜ ಎಲ್ಲ ಋಷಿಮುನಿ, ಅಂತ್ಯಕಾಲದೆಲ್ಲ ಋಷಿಮುನಿಗಳೆಲ್ಲ ಸೇರಿದ್ದಾರೆ. ದೇವರ್ಷಿಗಳು, ಮಹರ್ಷಿಗಳು, ಬ್ರಹ್ಮರ್ಷಿಗಳೆಲ್ಲ ಆಗಮಿಸಿದ್ದಾರೆ. ಇದು ಅವನ ಬಾಳಿನ ಸಾರ್ಥಕ್ಯ ನಿದರ್ಶನ. ಯಾಕೆಂದರೆ ಒಂದು ಮಾತು ಕೇಳ್ತೀವಿ ನಾವು, ಅಗಾಧೆ ಮಾತು, ಶಿವಶರಣರ ಸಾವನ್ನು ಮರಣದಲ್ಲಿ ನೋಡು ಅಂತ ಒಂದು ಗಾದೆ ಮಾತು ಕೇಳ್ತೇವೆ ನಾವು. ಯಾಕೆಂದರೆ ಒಬ್ಬ ವ್ಯಕ್ತಿ ಹೇಗೆ ಬಾಳಿದ ಎಂಬುದನ್ನು ಅವನ ಮರಣ ಕಾಲದಲ್ಲಿ ಹೇಗೆ ಜನ ಬಂದು ಸೇರ್ತಾರೆ ಅಂತ. ಇಲ್ಲಾಂದರೆ ಅಂತ ಹೋದ ಬಿಡು, ಎಷ್ಟು ಉರಿದು ಹೋದ ನೋಡೋನು ಅಂತ. ಹೋದಂದರೆ ಎಷ್ಟು ಒಳ್ಳೆಯ ವ್ಯಕ್ತಿಯಪ್ಪ, ಒಂದು ಸಲ ನೋಡಿಬಿಟ್ಟು ಬರೋಣ ಅಂತಂದು ಇಡೀ ಜನರ ಸಮಾಗಮವೇ ಆಗ್ತದೆ. ಹಾಗೆ ಪರೀಕ್ಷಿತ ರಾಜನ ಅಂತ್ಯಕಾಲದಲ್ಲಿ ಇಡೀ ಋಷಿಗಳು, ದೇವರ್ಷಿಗಳು ಎಲ್ಲರೂ ಕೂಡ ಸೇರಿದ್ದಾರೆ. ಯಾಕೆ? ತಾನು ಬ್ರಹ್ಮ ಯಜ್ಞಯಾಗಾದಿಗಳಿಂದ ಆಚರಿಸಿದ್ದು ಅವರೆಲ್ಲ ಋಷಿಮುನಿಗಳಿಗೂ ಕೂಡ ಅವನು ಒಳ್ಳೆ ಏನಂತಾರೆ ಅದಕ್ಕೆ, ಅವರಿಗೆಲ್ಲ ಏನು ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದ. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತಂದು ಯಜ್ಞಯಾಗದಲ್ಲಿ ಹೇಗೆ ಬೇಕು ಅವರಿಗೆ ಅದನ್ನು ಆ ಥರ ನಡೆಸಿ ಅವರಿಗೆ ಅನುಕೂಲ ಮಾಡಿಕೊಡೋದ್ರಿಂದಾಗಿ, ಉಪಕಾರ ಮಾಡಿದ್ರಿಂದಾಗಿ ಅಂತ್ಯಕಾಲದಲ್ಲಿ ಎಲ್ಲರೂ ಬಂದು ಆ ಋಷಿಮುನಿಗಳ ಸಮೂಹವೇ ನಡೆದಿತ್ತು. ಆದರೆ ಅಲ್ಲಿ ಯಾರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಪರೀಕ್ಷಿತ ರಾಜನನ್ನು. ನೋಡಿ, ನಾವು ಕೇಳ್ತೇವೆ, ಕೆಲವೊಂದು 10-15 ವರ್ಷ ಹಿಂದಿರಬಹುದು, ಒಂದು ಸುನಾಮಿ ಬಂತು ಅಂತ ಕೇಳ್ತೇವೆ ನಾವು. ಎಲ್ರಿಗೂ ನೆನಪುಂಟ? ಸುನಾಮಿ ಬಂದದ್ದು ಚೆನ್ನೈಯಲ್ಲಿ. ಸುನಾಮಿ ಬಂದಾಗ ಅಲ್ಲಿ ಹಸುಗಳು, ಪ್ರಾಣಿಗೆಲ್ಲ 4 ದಿವಸ ಖಾಲಿಯಾಗಿದ್ದಂತೆ, ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಂತೆ. ಜನರು ವಾಕಿಂಗ್ ಹೋಗೋರಿಗೆ ನೋಡಿ, ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟು ಚುರುಕು ಅನ್ನಲಿಕ್ಕೆ ಒಂದು ಉದಾಹರಣೆ. ಅಲ್ಲಿ ಏನಿದು 4 ದಿವಸ ಆಯಿತು, ಒಂದೊಂದು ನಾಯಿ ಕಾಣ್ತಾ ಇಲ್ಲ, ಹಸುಗಳಿಲ್ಲ, ಎಲ್ಲ ಎಲ್ಲಿ ಹೋಯ್ತು, ಎಲ್ಲ ತುಂಬ ನಾವು ನೋಡ್ತಾ ಇದ್ವಿ. ದಿನ ಸಾಯಂಕಾಲ ಅವುಗಳು ಬರ್ತಾ ಇದ್ವಿ, ಇಲ್ಲೆಲ್ಲ ಅಂತ. ಅವುಗಳಿಗೆ ಜ್ಞಾನ ಗೊತ್ತಿದೆ, ಮುಂದೆ ಸುನಾಮಿ ಬರೋದಿದೆ, ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ಹಾಗೆ ಸುನಾಮಿ ಬಂತು. ಎಲ್ಲವನ್ನು JCB ಎತ್ಕೊಂಡು ಹೇಗೆ ಹೋಗ್ತದೆ ಹಾಗೆ ಸಮುದ್ರದೆಲ್ಲವನ್ನು ತೇಲ್ಕೊಂಡು ಎಷ್ಟೋ ಜನ ಹೋದರು, ಎಷ್ಟೋ ಅಂಗಡಿ ಮುಂಗಟ್ಟೆಲ್ಲ ಹೋದವು ಅಂತ ನಾವು ಕೇಳ್ತೇವೆ. ಅದರಲ್ಲಿ ಒಬ್ಬ ಮಾತ್ರ 11 ದಿವಸ ಬದುಕುಳಿದ ಅಂತ ಕೇಳ್ತೇವೆ ನಾವು. ಇದು ನಡೆದ ಘಟನೆ, 10-15 ವರ್ಷ ಹಿಂದೆ ಆದಂಥ ಘಟನೆ. 11 ದಿವಸ ಸಮುದ್ರದಲ್ಲಿ ತೇಲ್ತಾ ಇದ್ದಾನೆ. ಹೇಗೆ ಆಶ್ಚರ್ಯ ಅವನು ಬದುಕುಳಿದಿದ್ದು. ದೇವರು ಅದಕ್ಕೆ ಹೇಳಿದ್ರು, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ. ದೇವರು ಹೇಗಾದರೂ ಯಾರನ್ನು ಹೇಗೆ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಗೊತ್ತಿಲ್ಲ ಅನ್ನಲಿಕ್ಕೆ ಒಂದು ಜ್ವಲಂತ ದೃಷ್ಟಾಂತ. 11 ದಿವಸ ಅವನನ್ನು ಹೇಗೆ ಬದುಕಿದೆ ಎಂಬುದಾಗಿ ಮೀಡಿಯಾಗಳೆಲ್ಲ ಕೇಳಿದರೆ, ಎಲ್ಲ ಸುನಾಮಿಗೆಲ್ಲ ತೆಂಗಿನ ಮರ ಅವು ಎಲ್ಲ ಕೊಚ್ಕೊಂಡು ಬಂದಿದ್ದರಿಂದಾಗಿ ಒಂದು ನಾರಿನ ಮೇಲೆ ಇನ್ನೊಂದು ನಾರು ನಿಟ್ಟು ದಪ್ಪ ಮಾಡಿ ಅದರ ಮೇಲೆ ಕೂತ್ಕೊಂಡಿದ್ದಂತೆ. ನಾರುಗಳು ಮುಳುಗುವುದಿಲ್ಲಲ್ಲ, ನಾರಿನ ಏನು
ತೆಂಗಿನ ನಾರು ಅಂತ ಕೇಳ್ತೇವಲ್ಲ ನಾವು, ಅದರ ಮೇಲೆ ಕೂತ್ಕೊಂಡು ತೇಲ್ತಾ ಇದ್ದಂತೆ. ನೋಡಿ ಭಗವಂತ ರಕ್ಷಣೆ ಹೇಗೆ ಮಾಡ್ತಾನಂದರೆ, ಸಮುದ್ರದಲ್ಲಿ ಎಂತೆಂಥ ಜಲಚರ ಪ್ರಾಣಿಗಳು, ತಿಮಿಂಗಲು, ಮೊಸುಳೆ, ಜಲಚರ ಕ್ರೂರವಾದಂಥ ಒಂದು ನಿಮಿಷ ಹಿಂಗೆ ಬಾಯಿ ಹಾಕಿದರೆ ಮುಗಿದೋಯ್ತು ಅವನ ಕತೆ ಗೋವಿಂದ ಒಂದು ಕ್ಷಣದಲ್ಲಿ. ಆದರೂ ಕೂಡ 11 ದಿವಸ ಸಮುದ್ರದ ಮಧ್ಯದಲ್ಲಿದ್ದು ಬದುಕಿದ ಅಂತಂದರೆ ದೇವರು ಹೇಗೆ ರಕ್ಷಣೆ ಮಾಡ್ತಾನೆಂಬುದಕ್ಕೊಂದು ನಿದರ್ಶನ. ನೀನು ಹೇಗೆ ಅಂದರೆ, ಹೀಗೆ ನಾನು ಅದರ ಮೇಲೆ ಕೂತ್ಕೊಂಡಿದ್ದೆ, ನಿದ್ದೆಗಣ್ಣು 11 ದಿನ ನಿದ್ದೆಗಣ್ಣಲ್ಲಿ ಹೊರಳಿದ್ರೆ ಸಾಕು, ನಿದ್ದೆ ಮುಗೀತು. ಸಮುದ್ರದಲ್ಲಿ ಬಿದ್ದ ಅಂದ್ರೆ ಮತ್ತೆ ತೇಲಿ ಬರಲಿಕ್ಕೆ ಸಾಧ್ಯ ಉಂಟಾ? ಎಲ್ಲಿಂದನೂ ಅಷ್ಟು ಒಂದು 10 ಫೂಟೋ 20 ಫೂಟೋ ಏನೋ ಸ್ವಿಮ್ಮಿಂಗ್ ಮಾಡಿ 1 ತಾಸೋ 2 ತಾಸೋ ತೇಲ್ಕೊಂಡು ಈಸ್ಕೊಂಡು ಬರ್ಬೋದು. ಇಡೀ ಸಮುದ್ರ ಮಧ್ಯದಿಂದ ಸಾಧ್ಯನಾ? ಇಲ್ಲ. ಮತ್ತು ತಿನ್ಲಿಕ್ಕೆ ಏನು ಮಾಡ್ತಾ ಇದ್ದೀನಿ ನೀನು ಅಂತ ಕೇಳಿದ್ರೆ, 11 ದಿನ ನನಗೆ ಹೊಟ್ಟೆಗೆ ಬೇಕಲ್ಲ, ಉಪವಾಸ 1 ಏಕಾದಶಿ ಮಾಡಲಿಕ್ಕೆ ಭಾರಿ ಕಷ್ಟ. ಇನ್ನು 11 ದಿವಸ ಏಕಾದಶಿ ಅಂದರೆ ಹೇಗೆ ಅಂತಂದ್ರೆ, ತೆಂಗಿನಕಾಯಿ ಎಲ್ಲ ತೇಲಿ ಬರ್ತಾ ಇತ್ತಂತೆ. ನೋಡಿ ಅಲ್ಲಿ ಕೂಡ ಹೇಗೆ ಆಹಾರವನ್ನು ಒದಗಿಸಿದ ಪರಮಾತ್ಮ ಅಂತಂದು, ಒಂದು ತೆಂಗಿನಕಾಯಿಯನ್ನು ಒಡೆದು ಅದೇ ನೀರನ್ನು ಕುಡಿದು ಅದರಲ್ಲಿರ್ತಕ್ಕಂಥ ಕೊಬ್ಬರಿ ಏನಿದೆಯಲ್ಲ ಆ ಕೊಬ್ಬರಿಯನ್ನು ತಿಂದು 11 ದಿವಸ ನಾನು ಬದುಕಿದೆ ಅಂತ ಹೇಳಿದಂತೆ. ರಕ್ಷಣೆ ಹೇಗೆ ಮಾಡ್ತಾನೆ ಎಂಬುದಕ್ಕೆ ಇದೊಂದು ಜ್ವಲಂತ ದೃಷ್ಟಾಂತ ಉದಾಹರಣೆಯನ್ನು ಕೊಟ್ಟಿದ್ದು, ಪರಮಾತ್ಮ ಹೇಗೆ ರಕ್ಷಣೆ ಮಾಡ್ತಾನೆ. ಅದೇ ಪರೀಕ್ಷಿತ ರಾಜ ಇಡೀ ಸಮಗ್ರವಾದಂಥ ಭಾಗವತವನ್ನು ಕೇಳಿ ಪರಮ ಪುನೀತನಾದ. ದೇವರ್ಷಿಗಳಿದ್ದಾರೆ, ಋಷಿಗಳಿದ್ದಾರೆ, ದೇವಾನುದೇವತೆಗಳಿದ್ದಾರೆ, ವೇದವ್ಯಾಸ ರೂಪಗಳೆಲ್ಲ ಇದೆ. ಆದರೂ ಇವರೆಲ್ಲ ರಕ್ಷಣೆ ಮಾಡಿ ಅವನಿಗೆ ಸಾವಿರಾರು ವರ್ಷಗಟ್ಟಲೆಗಟ್ಟ ಆಯುರ್ಧಾನವನ್ನು ಮಾಡಬಹುದಿತ್ತು. ದೈವ ಸಂಕಲ್ಪ ಹೇಗಿರ್ತದೆ ನೋಡಿ. ಯಾವನೋ ವ್ಯಕ್ತಿ 11 ದಿವಸ ಅಲ್ಲಿ ಇದ್ದವನು ಬದುಕಿಸಿ ಅವನಿಗೆ ಕೊನೆಗೆ ರಕ್ಷಣೆ ಮಾಡಿದ ಪರಮಾತ್ಮ. ಇಡೀ ಅಪರೋಕ್ಷ ಜ್ಞಾನಿ, ಸಮಗ್ರವಾದಂತಹ ಭಾಗವತ. ಪರೀಕ್ಷಿತ ರಾಜರು ಇಲ್ಲದೆ ಇದ್ದರೆ ಇವತ್ತಿನ ನಾವು ನೀವೆಲ್ಲ ಕೂತು ಪ್ರವಚನ ಈ ಥರ ಕೇಳಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಪರೀಕ್ಷಿತ ರಾಜನ ಮುಖಾಂತರವೇ ಭಾಗವತ ಭೂಮಿಗೆ ಇಳಿದು ಬಂದದ್ದು. ಆ ರೂಪ ಇಷ್ಟಿದ್ರೂ ಭಗವಂತನ ಚಿತ್ತ ಅವನನ್ನು ಏನೂ ಮಾಡಲಿಕ್ಕಾಗಲಿಲ್ಲ. ತಕ್ಷಕ ಬಂದು ಕಸ್ತಾನೆ. ಅಥವಾ ಪರೀಕ್ಷಿತ ರಾಜರು ಬೇಡಬಹುದಿತ್ತು, ಸ್ವಾಮಿ ಇಷ್ಟೆಲ್ಲ ದೇವತೆಗಳಿದ್ದೀರಾ, ಋಷಿಗಳಿದ್ದೀರಾ, ನಾನು ಮಾಡದೆ ಏನದ ಪುಣ್ಯ ಇದ್ದರೆ ನನಗಿನ್ನೂ ಆಯುಷನ್ನು ಕೊಡಿ ಎಂಬುದಾಗಿ ಕೇಳಬಹುದಿತ್ತು. ಆದರೆ ಆ ಯಾವುದನ್ನು ಪರೀಕ್ಷಿತ ರಾಜರು ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ ಅಂತಂದರೆ, ಇಷ್ಟು ಒಂದು ದೊಡ್ಡ ದೇವತೆಗಳ, ಋಷಿಗಳ, ಭಗವಂತನ ಸಮಾಗಮವಾಗಿದ್ದಾಗ ದೇಹವನ್ನು ಬಿಡುವುದು ದೊಡ್ಡ ಒಂದು ಪುಣ್ಯ ಕೆಲಸ, ಮೋಕ್ಷ ಮಾರ್ಗ. ನೀವೇನಾದರೂ ಇನ್ನೂ ಸಾವಿರಾರು ವರ್ಷಗಳ ನನಗೆ ಆಯುರ್ಧಾನ ಮಾಡಿದರೆ ಮುಂದೆ ಈ ಸಂದರ್ಭ ಸಿಗುವುದು ಬರೋದಿಲ್ಲ. ಗಂಗಾ ತೀರದಲ್ಲಿ ನೋಡಿ ಎಂಥ ಕ್ಷೇತ್ರ, ಗಂಗಾ ತೀರ, ದೇವಾನುದೇವತೆಗಳು, ಋಷಿಗಳು, ಮುನಿಗಳು ಇವರಿಷ್ಟರ ಸಮಾಗಮದಲ್ಲಿ ದೇಹವನ್ನು ಬಿಡುವುದು ಎಷ್ಟು ದೊಡ್ಡ ಪುಣ್ಯ, ಎಷ್ಟು ದೊಡ್ಡ ಭಾಗ್ಯ. ಆದ್ದರಿಂದಾಗಿ ನನಗೆ ಆ ಒಂದು ಇದು ಬೇಡ, ಬದುಕಿಸುವುದು ಬೇಡ ಎಂಬುದಾಗಿ ಕೇಳಿ ಕೊನೆಗೆ ದೇಹವನ್ನು ಬಿಡ್ತಾನೆ. ತಕ್ಷಕ ಬರ್ತಾನೆ, ಕಸ್ತಾನೆ. ಅಲ್ಲಿ ನಮಗೊಂದು ಪ್ರಶ್ನೆ ಬರ್ತದೆ, ದೇಹವನ್ನು ಬಿಟ್ಟ ತಕ್ಷಕ ಒಂದು ಕಚ್ಚಿದ, ಇಲ್ಲಿ ದೇಹವನ್ನು ಬಿಟ್ಟು ಮರಣ ಒಂದಂದರೆ ಮೋಕ್ಷ ಹೋಗುದಾ ಅಂತ ನಾವು ಕೇಳ್ತೇವೆ. ಅಂದರೆ ಇಷ್ಟು ದೊಡ್ಡ ಸಜ್ಜನರ ಸಮಾಗಮದಲ್ಲಿ ದೇಹವನ್ನು ಬಿಡುವುದು ದೊಡ್ಡ ಭಾಗ್ಯ. ಅವನಿಗೆ ತಿಳಿದಿತ್ತು ತಾನು ಇಂದು ಬದುಕಿದರೂ ಕೂಡ ಮುಂದೆ ಒಂದು ದಿನ ಸಾಯುವುದಂತರೂ ಖಚಿತ. 10 ವರ್ಷ ಆಗ್ಬೋದು, 16,000 ವರ್ಷ ಆಗ್ಬೋದು, ಕೊನೆಗೆ ಒಂದು ದಿನ ಮರಣ ಅಂತ ನಿಶ್ಚಿತ. ಆದ್ದರಿಂದ ಇಂದು ದೊರೆತಂಥ ಸಜ್ಜನ ಸಮಾಗಮ ಅಂದು ಪುನಃ ನನಗೆ ದೊರಲಿಕ್ಕೆ ಸಾಧ್ಯವಿಲ್ಲ. ಇದೇ ನಿಜವಾದ ನನ್ನ ಬದುಕು ಸಾರ್ಥಕ ಎಂಬುದಾಗಿ ತಿಳಿದ. ರಾಮಾಯಣದಲ್ಲಿ ವಾಲಿಯನ್ನು ಕೂಡ ಅಷ್ಟೇ, ಬದಿಯಿಂದ ರಾಮ ಸಂಹಾರ ಮಾಡಿ ಎದುರುಗಡೆ ಬಂದು ನಿನ್ನನ್ನು ಬದುಕಿಸ್ತೇನೆ ಅಂತ ಕೇಳಿದಾಗ ವಾಲಿಯು ಕೂಡ ಹೇಳ್ತಾನೆ, ಮುಂದೊಮ್ಮೆ ಸಾಯಲೇಬೇಕಲ್ಲ ಪರಮಾತ್ಮ, ಈಗ ನೀನು ನನಗೆ ಎಷ್ಟು ವರ್ಷ ಕೊಟ್ಟರೂ ಕೂಡ ಮುಂದೊಂದು ಸಾವಂತೂ ಖಚಿತ. ಆದ್ದರಿಂದಾಗಿ ಹಾಗೆ ಸಾಯೋದಕ್ಕಿಂತ ಈಗ ನಿನ್ನ ಎದುರುಗಡೆನೇ ಸಾಯೋದು ಉತ್ತಮ ಅಲ್ಲ. ಭಗವಂತನ ಸಾಕ್ಷಾತ್ ರಾಮನ ಮುಂದೆ ದೇಹವನ್ನು ಬಿಡುವುದು ಎಂಥ ಅದು ಭಾಗ್ಯ. ಅಂತಕಾಲೇ ವಿಶೇಷಿತ ಅಂತ ಶ್ರೀಮಧ್ವಾಚಾರ್ಯ ಹೇಳ್ತಾರೆ. ಅಂತ್ಯಕಾಲದಲ್ಲಿ ನಾರಾಯಣ ಭಗವಂತನ ಚಿಂತನೆ ಮಾಡಿದ್ರೆ ಸಾಕಂತೆ ಮೋಕ್ಷ ಸಿಗ್ತದೆ. ಅಜಾಮಿಳನ ಕಥನೆ ಕೇಳ್ತೇನೋ, ದೂರೇ ಕ್ರೀಡನಾಸಕ್ತ ನಾರಾಯಣಮ್ಮ ಅಹ್ವಯಾಮಾಸ ಅಂತ ಕೇಳಿ, ದೂರದಲ್ಲಿ ಆಡ್ತಕ್ಕಂಥ ತನ್ನ ಮಗನಾದಂಥ ನಾರಾಯಣನ್ನು ಕರೆದ್ರಿಂದಾಗಿ ನೋಡಿ ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕು. ಆವಾಗ ಆ ಅಜಾಮಿಳ ಏನೇನೋ ಮಾಡಿದ, ಆದರೂ ಪೂರ್ವಜನ್ಮದ ಸಂಸ್ಕಾರದ ಫಲ ಇದ್ದಿದ್ದರಿಂದಾಗಿ
ನಾರಾಯಣ ಎಂಬಂಥ ಶಬ್ದವನ್ನು ಕರೆದಿದ್ದರಿಂದಾಗಿ ಅವನಿಗೆ ಮೋಕ್ಷವಾಯಿತು ಅಂತ ನಾವು ಕೇಳ್ತೇವೆ. ಅಂತಹ ದೇವರ ನಾಮಸ್ಮರಣೆಯಲ್ಲಿ ಅಷ್ಟು ವಿಶಿಷ್ಟವಾದಂಥ ಶಕ್ತಿ ಇದೆ. ಆದ್ದರಿಂದಾಗಿ ಪರಮಾತ್ಮ ರಾಮ ನಿನ್ನೆದುರಿಗೆ ಮರಣವನ್ನು ಹೊಂದುವುದು ಮೋಕ್ಷಕ್ಕೆ ಅದು ಸಿದ್ಧ. ಆದ್ದರಿಂದಾಗಿ ನನಗೆ ಯಾವುದೇ ರೀತಿಯಾದ ನನಗೆ ಆಯುಸ್ಸು ಬೇಡ. ತ್ವದಗ್ರೆ ಕೋ ನಾಮ ನೈಚ್ಛತಿ ಮೃತ್ಯುಂ ಪುರುಷೋತ್ತಮೇ ಇತಿ ಎಂಬುದಾಗಿ ವಾಲಿ ಹೇಳ್ತಾನೆ. ಹಾಗೆ ಸತ್ತಂಥ ವಾಲಿಯನ್ನು ರಾಮ ಮುಂದೆ ತನ್ನ ಪುತ್ರನನ್ನಾಗಿ ಪಡಿತಾನೆ. ಯಾರು? ಕುಶನಾಗಿ ಜನಿಸ್ತಾನೆ. ಲವಕುಶ ಅಂತ ನಾವು ಕೇಳ್ತೇವಲ್ಲ, ಕುಶನನ್ನಾಗಿ ಪಡಿತು ರಾಮರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾನೆ. ನೋಡಿ ಪರಮಾತ್ಮ ಭಕ್ತರ ಮೇಲೆ ಹೇಗೆ ಅನುಗ್ರಹ ಮಾಡ್ತಾನೆ ಎಂಬುದಾಗಿ. ಮುಂದೆ ಅರ್ಜುನನಾಗಿ ಗೀತೆಯನ್ನು ಶ್ರವಣ ಮಾಡ್ತಾನೆ. ಟೀಕಾಚಾರ್ಯರಾಗಿ ಗೀತಾ ಭಾಷ್ಯ ಮತ್ತು ತಾತ್ಪರ್ಯಗಳಿಗೆ ಟೀಕೆಯನ್ನು ರಚಿಸಿ ಸಮಗ್ರವಾದ ಸುಧಾ ಎಂಬಂತಹ ಗ್ರಂಥವನ್ನು ರಚನೆ ಮಾಡ್ತಾರೆ ಅಂತ ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಹೀಗೆ ಆ ಪರಮಾತ್ಮನ ಇಚ್ಛೆ ಸಂಕಲ್ಪ ಹೇಗಿರ್ತದೆ? ಹರಿಚಿತ್ತಕ್ಕೆ ಬಂದದ್ದು ನಡೀತದೆ, ನರಚಿತ್ತಕ್ಕೆ ಬಂದದ್ದು ನಡೆಯಲ್ಲ ಎಂಬುದಾಗಿ ಇಷ್ಟೆಲ್ಲ ಇದ್ದರೂ ಕೂಡ ಪರೀಕ್ಷಿತ ರಾಜನಿಗೆ ಯಾವುದೇ ಕಾರಣಕ್ಕೂ ಕೂಡ ಬದುಕಿಸದೆ ಭಗವಂತ ಅವನಿಗೆ ಅಮರನನ್ನಾಗಿ ಮಾಡಿಸ್ತಾನೆ ಅಂತ ಕೊನೆಗೆ ಕೇಳ್ತೇವೆ. ಪರೀಕ್ಷಿತ ರಾಜ ಹೊಂದಿದ್ದು ಅವನು ಹಾಗಾದರೆ ತಕ್ಷಕ ಬಂದು ಕಚ್ಚಿದ ಅಂದ್ಕೂಳೆ ಅವನಿಗೆ ಅಪಮೃತ್ಯು ಆಯಿತು ಅಂತ ನಾವು ಕೇಳ್ತೇವೆ. ಅಪಮೃತ್ಯು ಆಯಿತು, ಹಾಗಾದರೆ ಅವನಿಗೆ ನರಕವೇ ಗತಿ ಆಯ್ತಲ್ಲ. ಏನೋ ವಯಸ್ಸಾಗಿತ್ತು, ಕೊನೆ ಕಾಲದಲ್ಲಿ ಏನೋ ಬಂದ ತಕ್ಷಕ ಕಚ್ಚಿದ, ಮರಣ ಆಯಿತು ಅಂತ ಹೇಳಿದರೆ ಪರವಾಗಿಲ್ಲ. ಇದು ಇನ್ನೂ ಒಳ್ಳೆಯ ವಯಸ್ಸಿನಲ್ಲಿ ಇನ್ನೂ ಬದುಕುವಾಗ ಪರೀಕ್ಷಿತ ರಾಜನಿಗೆ ತಕ್ಷಕ ಕಚ್ಚಿದ್ದು ಅವನಿಗೆ ಅಪಮೃತ್ಯು ಆಯಿತು, ನರಕ ಆಯಿತು ಅಂತ ಹೇಳಿದ್ರೆ ಇಲ್ಲ, ಅವನ ಸಾಧನೆ ಪರಿಪೂರ್ಣವಾಗಿತ್ತು ಅಂತ ಹೇಳ್ತಾರೆ ಆಚಾರ್ಯ. ಕೆಲವರು ಇಷ್ಟನ್ನೇ ಮಾತ್ರ ಮಾಡಬೇಕಂತಿರ್ತದೆ, ಅಷ್ಟು ಮಾಡಿದ ಕೂಡ ಹೊರಟೋಗ್ತಾರೆ. ಕೇಳ್ತೇವೆ ನಾವೆಲ್ಲ ಭಾಗವತದಲ್ಲಿ ವಿಸ್ತಾರವಾಗಿದ್ದ ಕಥೆಯನ್ನೆಲ್ಲ ಕೇಳ್ತೇವೆ. ಹಾಗೆ ಪರೀಕ್ಷಿತ ರಾಜನು ಕೂಡ ಸಮಗ್ರವಾದ ಭಾಗವತ ಬರಬೇಕು. ತಾನೆಲ್ಲವನ್ನು ಸಾಧನೆಯನ್ನು ಮಾಡಿದ ನಂತರ ತಕ್ಷಕ ಬಂದು ಕಚ್ಚಿದ್ದು ನೆಪ ಮಾತ್ರ. ಅದರಿಂದ ಶುಕಾಚಾರ್ಯರ ಮುಖಾಂತರ ಭಾಗವತವನ್ನು ಕೇಳಿ ಅಮರನನ್ನಾಗಿದ್ದಾನೆ. ಆದ್ದರಿಂದಾಗಿ ಭಗವಂತ ಅವನಿಗೆ ಮೋಕ್ಷವನ್ನು ಕೊಟ್ಟ ಎಂಬುದಾಗಿ ನಾವು ಕೇಳ್ತೇವೆ. ಈ ರೀತಿಯಾಗಿ ಅವನದು ಅಂತ್ಯಕಾಲ ಸಮೀಪಿಸಿದಾಗ ವಿರಕ್ತನಾಗಿ ಮನೆಯಿಂದ ಹೊರಟು ಪುಣ್ಯ ತೀರ್ಥಕ್ಷೇತ್ರದಲ್ಲೂ ಕೂಡ ಹೋಗಿ ದೇಹವನ್ನು ಬಿಡಬೇಕು ಎಂಬುದಾಗಿ ಕೂಡ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಎಷ್ಟು ವರ್ಷ? 60, 70, 80 ವರ್ಷಗಳ ಕಾಲ ಇದ್ದು ಕೊನೆಗೆ ಋಷಿಮಣಿಗಳೊಟ್ಟಿಗೆ ಹೋಗಿ ದೇಹವನ್ನು ಬ್ರಹ್ಮಾನಂದರ ಮುಖಾಂತರ ದೇಹವನ್ನು ಬಿಡ್ತಾ ಇದ್ದರು ಅಂತ ನಾವು ಕೇಳ್ತೇವೆ. ಆಗೆಲ್ಲ ಈಗೆಲ್ಲ ಕಾಡಿಗೆ ಹೋದರೆ ಯಾರೂ ಇರಲಿಕ್ಕಿಲ್ಲ, ಹುಲಿ ಸಿಂಹಗಳು ತಿಂದುಬಿಡುತ್ತಾರೆ. ಆವಾಗ ಆ ಥರ ಪದ್ಧತಿ ಇತ್ತು. ಋಷಿಮನೊಟ್ಟಿಗೆ ಬೆರೆತು ದೇಹ ಸಡಿಲವಾಗಿದೆ, ಶಿಥಿಲವಾಗಿದೆ, ಸಾಧನೆಗೆ ಆಗ್ತಾ ಇಲ್ಲ ಎಂಬುದಾಗಿ ಹೋಗಿ ದೇಹವನ್ನು ಬಿಡ್ತಾ ಇದ್ದರು. ಯೋಗ ಸಾಮರ್ಥ್ಯ ಯೋಗೇನಾಂತೆ ತನುತ್ಯಜಾಮ ಅಂತ ಹೇಳ್ತಾರೆ. ಯೋಗ ಸಾಮರ್ಥ್ಯದಿಂದ ದೇಹವನ್ನು ಬಿಡ್ತಾ ಇದ್ದರಂತೆ. ಈಗ ರೋಗೇನಾಂತೆ ತನುತ್ಯಜಾಮ್ ಎಂಬುದಾಗಿ ಉಲ್ಟಾಗಿದೆ. ರೋಗದಿಂದ ದೇಹವನ್ನು ಬಿಡುವುದು, ಯೋಗದಿಂದ ದೇಹವನ್ನು ಬಿಡುವುದಲ್ಲ. ರೋಗದಿಂದ ಏನೋ ರೋಗಜನ ಇನ್ನೂ ಮನ್ ಚೆನ್ನಾಗಿದ್ರು, ಅವತ್ತು ಚೆನ್ನಾಗಿದ್ರು, ಏನೋ ಒಂದು ರೋಗ ಬಂತು, ಆಯಿತು, ಸಡನ್ನಾಗಿ ಹೋದ. ಹೀಗೆ ರೋಗದಿಂದ ದೇಹವನ್ನು ಬಿಡುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಹೀಗೆ ಪರಮಾತ್ಮನನ್ನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಎಂಬುದಾಗಿ ನಾವು ತಿಳಿದು ಭಗವಂತನನ್ನು ನಾವು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ಕೂಡ ಹೇಳ್ತಾರೆ. ಪೂಜೆಯನ್ನು ಹೇಗೆ? ಕೇವಲ ದೇವಸ್ಥಾನದಲ್ಲಿ ಮಾತ್ರ ಭಗವಂತಿದ್ದಾನೆ, ಗುಡಿಯಲ್ಲಿ ಮಾತ್ರ ರಾಯರಿದ್ದಾರೆ, ಬೇರೆ ಕಡೆ ಇಲ್ಲ ಎಂಬುದಾಗಿ ತಿಳಿದಲ್ಲ. ದೇವರು ಎಲ್ಲರ ಹೃದಯದಲ್ಲಿ ಗುಹೆ ಎಂಬ ಎಲ್ಲ ಹೃದಯದಲ್ಲೂ ಕೂಡ ಪರಮಾತ್ಮ ವಾಸ ಮಾಡಿದ್ದಾನೆ. ಆದ್ದರಿಂದಾಗಿ ಹಾಗಾದ್ರೆ ವಾಸ ಮಾಡಿದ್ದಾನೆ ಅಂತ ಹೇಳಿ ಅದನ್ನು ಮರೆತು ಇತರ ಜೀವಿಗಳಿಗೆ ಹಿಂಸೆಯನ್ನು ಕೊಟ್ಟು ಅಪಮಾನಾದಿಗಳನ್ನು ಮಾಡಿ ಅಲ್ಲಿ ದೇವರನ್ನು ಮರೆತು ಒಬ್ಬನಿಗೆ ಹಿಂಸೆ ಆಗ್ತದೆ ಅಂದರೆ ಹಿಂಸೆ ಎಷ್ಟು ಕೊಡಬೇಕು ಅಷ್ಟು ಕೊಡ್ತಾನೆ. ಪುನಃ ಬಂದು ದೇವಸ್ಥಾನಕ್ಕೆ ಬಂದು ದೇವರಲ್ಲಿ ಮೊರೆ ಹೋಗ್ತಾನೆ. ಹಾಗೆ ಮಾಡಬಾರ್ದು ಎಂಬುದಾಗಿ ಹೇಳ್ತದೆ ಶಾಸ್ತ್ರ. ಅಲ್ಲಿ ದೇವರನ್ನು ಮರೆತು ಗುಡಿಯಲ್ಲಿರೋ ದೇವರನ್ನಷ್ಟೇ ಮಾತ್ರ ಪೂಜೆ ಮಾಡೋದು ಕೇವಲ ಅರ್ಚಾ ವಿಡಂಬನಂ ಅಂತ ಹೇಳ್ತಾರೆ. ಹಾಗೆ ಮಾಡೋದಲ್ಲ. ಯೋ ಮಾಂ ಸರ್ವೇಷು ಭೂತೇಷು ಎಂಬುದಾಗಿ ದೇವಸ್ಥಾನದ ಪೂಜೆಯೂ ಬೇಕು, ಪ್ರಾರ್ಥನೆಯೂ ಬೇಕು. ಅಷ್ಟೇ ಅಲ್ಲ, ಜನರಿಗೆ ಉಪಕಾರ ಮಾಡುವಂತಹ ಬುದ್ಧಿಯೂ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ತಾನು ಸಂಪಾದನೆ ಮಾಡಿದ್ದನ್ನು ಕೇವಲ ತನ್ನ ಹೆಂಡತಿ ಮಕ್ಕಳಿಗಾಗಿ ಮಾತ್ರ ಅದನ್ನು ವಿನಿಯೋಗ ಮಾಡಬಾರ್ದು, ಸಮಾಜಕ್ಕೂ ವಿನಿಯೋಗ ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟು ಸಂಪಾದನೆ, ಇಷ್ಟು ಸಮಾಜಕ್ಕೆ, ಇಷ್ಟು ತನಗೋಸ್ಕರ, ಇಷ್ಟು ದೇವತಾರಾಧನೆಗೋಸ್ಕರ, ಇಷ್ಟು
ಗೋರ್ಮೆಂಟಿಗೆ ಅಂತ ಇಡಬೇಕು. ತುಂಬ ಸಂಪಾದನೆ ಮಾಡಿದರೆ ಏನು ಮಾಡಬೇಕು? ಮನುಷ್ಯ ಮಾಡಿದರೆ ಏನು ಮಾಡ್ತಾನೆ? ಇಷ್ಟು ಪರ್ಸೆಂಟು ಟ್ಯಾಕ್ಸ್ ಅಂತ ಕಟ್ಟಬೇಕು ಅಲ್ವಾ? ಎಲ್ಲವನ್ನೂ ತನ್ನಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ? ಒಂದಿಲ್ಲ ಒಂದಿನ ಬಂದು ರೈಡ್ ಆಗ್ತದೆ. ಇದ್ದದ್ದು ದುಡ್ಡನ್ನು ದೋಚ್ಕೊಂಡು ಹೋಗ್ತದೆ ಗೌರ್ಮೆಂಟ್ ಅಲ್ವಾ? ಸ್ವಲ್ಪನಾದರೂ ಟ್ಯಾಕ್ಸ್ ಅಂತ ಹೇಳ್ತೇವಲ್ಲ, ಹಾಗೆ ದುಡಿದ ದುಡ್ಡಲ್ಲಿ ಇಷ್ಟನ್ನು ಟ್ಯಾಕ್ಸ್ ಕಟ್ಟಬೇಕು, ಇಷ್ಟನ್ನು ಸಮಾಜಕ್ಕೆ ವಿನಿಯೋಗ ಮಾಡಬೇಕು, ಇಷ್ಟನ್ನು ಧಾರ್ಮಿಕವಾಗಿ ವಿನಿಯೋಗ, ಒಂದಿಷ್ಟನ್ನು ತನ್ನಗೋಸ್ಕರ ತನ್ನ ಹೆಂಡತಿ ಮಕ್ಕಳಿಗೆ ಸಂಸಾರ ಇದೆ ಸಾಕಬೇಕು, ಅಷ್ಟಕ್ಕೆ ವಿನಿಯೋಗ ಮಾಡಬೇಕು. ಮನುಷ್ಯಕ್ಕೆ ಬಂದಿದ್ದೇ ಬರಬೇಕು, ಇನ್ನೂ ಬರಬೇಕು. ಒಂದು ಮನೆ ಸಾಲದು, 2 ಮನೆ ಸಾಲದು, 16 ಮನೆ ಬೇಕು, 16 ಕಾರ್ ಬೇಕು, 4 ಮೊಬೈಲ್ ಬೇಕು. ಏನ್ರಿ ಬುದ್ಧಿ ಜನರಿಗೆ? ಅಲಂ ಬುದ್ಧಿ ಅಂತಲೇ ಇಲ್ಲ. ಅದಕ್ಕೋಸ್ಕರವಾಗಿಯೇ ದೇವರು ಕಲಿಯುಗದಲ್ಲಿ ಪ್ರತ್ಯಕ್ಷನಾಗೋದೇ ಇಲ್ಲ. ಯಾಕಂದರೆ ದೇವರನ್ನು ಬಿಟ್ಟು ಎಲ್ಲವನ್ನೂ ಕೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ ಜನ ಅಂತಂದು. ಹಾಗೆ ಅಲಂ ಬುದ್ಧಿ ಇಲ್ಲೇ ಇಲ್ಲ. ಎಷ್ಟು ಕೊಟ್ಟರೂ ಸಾಲದು ಅಂತಾರಲ್ಲ, ಹಾಗೆ ಮನುಷ್ಯ ಸ್ವಲ್ಪನಾದರೂ ಟ್ಯಾಕ್ಸ್ ರೂಪಾಯಿನ ಕಟ್ಟಿದರೆ ಮಿಕ್ಕಿದ ಹಣ ಭದ್ರವಾಗಿ ಉಳಿತದೆ, ಇಲ್ಲಾಂದರೆ ಎಲ್ಲ ದೋಚ್ಕೊಂಡು ಹೋಗ್ತದೆ. ಹಾಗೆ ನಾವು ಮಾಡಿದ ಸಂಪತ್ತಲ್ಲಿ ಸ್ವಲ್ಪನಾದರೂ ಭಗವಂತನಿಗೋಸ್ಕರ ಪಾಠ ಪ್ರವಚನಾದಿಗೋಸ್ಕರ ಅದನ್ನು ನಾವು ವಿನಿಯೋಗ ಮಾಡಿದಾಗ ಆ ಸಂಪತ್ತು ನಮಗಿನ್ನೂ ಸೇರಿಸಿ ನಮಗೆ ಭಗವಂತ ಕೊಡ್ತಾನೆ. ಗೋರ್ಮೆಂಟ್ಗೆ ಕೊಟ್ಟರೆ ಇಷ್ಟು % ಟ್ಯಾಕ್ಸ್ ಹೋಯಿತು, ಪುನಃ ಅದು ನಮಗೆ ಸಿಗಲ್ಲ. ದೇವರಿಗೆ ನಾವು ಸ್ವಲ್ಪನ್ನು ಕೊಟ್ಟರೆ ಅನಂತ ಕೈಗಳಿಂದ ಕೊಡ್ತಾನೆ. ಪುರುಷ ಸೂಕ್ತದಲ್ಲಿ ಅದನ್ನು ಹೇಳ್ತಾರೆ, ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಹೇಳ್ತಾರೆ. ದೇವರಿಗೆ 100 ತಲೆ, 1000 ಬಾಯಿ, 1000 ಕೈಗಳಿದೆ. ಒಂದು ಕೈಯಿಂದ ನಾವು ದೇವರಿಗೆ ಕೊಟ್ಟರೆ ದೇವರು ಅನಂತ ಕೈಗಳಿಂದ ನಮಗೆ ಕೊಡ್ತಾನೆ ಪರಮಾತ್ಮ. ನಿನ್ನೆ ಹೇಳಿದ್ವಿ, ಸ್ವಲ್ಪ ನೀರನ್ನು ತಗೊಂಡು ಪುನಃ ಭೂಮಿಗೆ ಮಳೆ ರೂಪದಲ್ಲಿ ಅಪಾರವಾಗಿ ಸುರಿಸ್ತಾನೆ. ತನ್ನಲ್ಲಿ ತಾನು ಇಟ್ಕೊಳ್ಳೋದಿಲ್ಲ. ಮನುಷ್ಯರಿಗೆ ನಾವು ಮಾಡಿದ ಉಪಕಾರವನ್ನು ಅವನು ಸ್ವೀಕಾರ ಮಾಡಿ ಪುನಃ ನಮ್ಗೆ ಅಪಕಾರನೂ ಮಾಡ್ಬೋದು, ಉಪಕಾರನೂ ಮಾಡ್ಬೋದು. ಆದರೆ ದೇವರಿಗೆ ಮಾಡಿದ್ದು ನ ದೇವತಾ ತೋಷಣ ಮೃತ ಎಂಬುದಾಗಿ ಮುಂದೆ ಬರ್ತದೆ. ವ್ಯರ್ಥ ಅಂತಾಗೋದಿಲ್ಲ. ಇವತ್ತಿಲ್ಲ ನಾಳೆ ಫಲವನ್ನು ನಮಗೆ ಭಗವಂತ ಕೊಟ್ಟೇ ಕೊಡ್ತಾನೆ. ಜೀವ ಏವದು ದುಃಖಿನಃ ಎಂಬುದಾಗಿ ಯಾರು ಕೂಡ ದುಃಖವನ್ನು ಪಡುವಂಥ ಅವಶ್ಯಕತೆ ಇಲ್ಲ. ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಪರೀಕ್ಷಿತ ರಾಜನ ಮುಖಾಂತರ ನಮಗೆ ತಿಳಿಸ್ತಾರೆ. ಪಶ್ಚಾತ್ತಾಪವೇ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಏನನ್ನು ತಪ್ಪು ಮಾಡಿದರೂ ಕೂಡ ನಾವು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಬೇಕು. ಪರೀಕ್ಷಿತ ರಾಜ ಮಾಡಿದ ತಪ್ಪಿಗಿಂತಲೂ ಕೂಡ ಪಶ್ಚಾತ್ತಾಪವನ್ನೇ ಹೆಚ್ಚು ಪಟ್ಟ. ಕೇವಲ ಒಂದು ಆ ಋಷಿಗಳಿಗೆ ಹಾವನ್ನು ಹಾಕಿದ್ರಿಂದ ಪಶ್ಚಾತ್ತಾಪ ಹೆಚ್ಚು ಪಟ್ಟು ತಪಸ್ಸನ್ನು ಮಾಡಿದ. ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಮಾಡುವುದು ದೊಡ್ಡ ಪ್ರಾಯಶ್ಚಿತ್ತ. ಅದು ತಪ್ಪು ಮಾಡುವುದು ಸಹಜ, ತಿದ್ದುಕೊಳ್ಳುವುದು ದೊಡ್ಡ ಗುಣ ಅಂತ ಹೇಳ್ತಾರಲ್ಲ. ಹಾಗೆ ಒಬ್ಬ ತಪಸ್ವಿ ಇದ್ದಂತೆ, ದೊಡ್ಡ ತಪಸ್ವಿ. ಸಂಜೆವರೆಗೂ ಆಗಿದೆ, ಮಲಗಿದಾನಂತೆ. ಸಂಧ್ಯಾ ವಂದನ ಸಮಯ 6 ಗಂಟೆ, ಹೇಳಬೇಕಲ್ಲ, ಹೇಳಲೇ ಇಲ್ಲ, ಮಲಗಿದಾನಂತೆ. ಕೊನೆಗೆ ಬಂದು ಕಲಿ ಎಬ್ಸಿದ್ನಂತ ಅವನನ್ನು. ಕಲಿ ಹೇಳೋ ಮಾರಾಯ, ಸಂಧ್ಯಾವಂದನ ಟೈಮ್ ಆಗಿದೆ, ನಿತ್ಯದಲ್ಲಿ ನೀವು ಸಂಧ್ಯಾವಂದನ ಮಾಡೋನು, ಎದ್ದು ಸಂಧ್ಯಾವಂದನ ಮಾಡುವಂದಂತೆ. ಎದ್ದು ನೋಡಿದಂತೆ, ಯಾರು ನನ್ನ ಎಬ್ಸಿದ್ದು, ಮನೆಯಲ್ಲಿ ಯಾರು ಎಬ್ಸಿದ್ರಾ ಅಂತಂದು ನೋಡಿದಾಗ ಕಲಿ ಎಬ್ಸಿದಂತೆ. ಆ ತಪಸ್ವಿಗೆ ಆಶ್ಚರ್ಯವಾಯ್ತಂತೆ. ಇದೇನಪ್ಪ ಕಲಿ, ನಿನಗೆ ಯಾವಾಗೋ ಸದ್ಬುದ್ಧಿ ಬಂತು ಅಂತ ಕೇಳಿದಂತೆ ಕಲಿಯನ್ನು. ಕಲಿ ಅಂದ್ರೇನು? ದುಷ್ಟ ಬುದ್ಧಿ. ಒಳ್ಳೆಯದನ್ನು ಮಾಡಲಿಕ್ಕೆ ಅವನು ಬಿಡುವುದೇ ಇಲ್ಲ, ಸಾಧ್ಯವೇ ಇಲ್ಲ. ದೇವಸ್ಥಾನಕ್ಕೆ ಹೋಗೋಣ, ದೇವರ ದರ್ಶನ ಮಾಡಂದ್ರೆ ಬೇಡ, ಮತ್ತೆ ನಾಳೆ ಹೋಗೋಣ ಅಂತ ಮನಸ್ಸನ್ನು ಹಿಂದಕ್ಕೆ ಎಳೆಯುವಂಥ ಸ್ವಭಾವ ಕಲಿದು. ಅದು ನೀ ಎಬ್ಬಿಸ್ತಾ ಇದೆಯಲ್ಲೋ ಆಶ್ಚರ್ಯ ಅಂತ ಹೇಳಿದಾಗ ಹೇಳಿದಂತೆ ಕಲಿ, ನನ್ನಲ್ಲಿ ಯಾವ ವ್ಯತ್ಯಾಸವೂ ಆಗಿಲ್ಲ ಮಾರಾಯ, ನನ್ನೇನು ಸದ್ಬುದ್ಧಿ ಅಂತ ತಿಳಿಬೇಡ ನೀನು. ಆದರೆ ನೀನು ಎದ್ದು ಸಕಾಲದಲ್ಲಿ ಸಂಧ್ಯಾ ವಂದನೆ ಮಾಡದೇ ಇದ್ದರೆ ಮತ್ತೆ ನೀ ಪ್ರಾಯಶ್ಚಿತ್ತ ಮಾಡ್ಕೊಳ್ತಿ. 10 ಗಾಯತ್ರಿ ಮಾಡೋನು ನೀನು 1000 ಗಾಯತ್ರಿ ಮಾಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ. ಅದರಿಂದ ಮತ್ತಷ್ಟು ದೇವರ ಪ್ರೀತಿಗೆ ನೀನು ಪಾತ್ರನಾಗ್ತೀವಿ, ಹೆಚ್ಚು ಪುಣ್ಯನೂ ನೀ ಗಳಿಸ್ತೀವಿ. ಆ ಪುಣ್ಯ ನಿನಗೆ ಬರಬಾರದು. 10 ಗಾಯತ್ರಿ ಮಾಡಿದಷ್ಟು ಪುಣ್ಯ ಮಾತ್ರ ನಿನಗೆ ಬರಬೇಕು. ಆದ್ದರಿಂದಾಗಿ ನನಗೆ ಹೊಟ್ಟೆ ಕಿಚ್ಚು ಹೆಚ್ಚಾಗಿ ನಿನ್ನನ್ನು ಎಬ್ಬಿಸಿದೆ ಅಂತ ಕಲಿ ಹೇಳ್ತಾನಂತೆ. ನೋಡಿ, ಈ ರೀತಿಯಾಗಿ ಅದಕ್ಕೆ ಕಲಿಗೆ ನಾವು ಪಶ್ಚಾತ್ತಾಪ ಪಟ್ಟು ನಾವು ದೇವರನ್ನು ಪ್ರಾಯಶ್ಚಿತ್ತ ರೂಪವಾಗಿ ನಾವು ಅಂದರೆ ಅದರಲ್ಲಿ ವಿಶೇಷವಾಗಿ ಪಶ್ಚಾತ್ತಾಪ ಪಡಬೇಕು ಅಂತ. ನಮ್ಮಿಂದ ಏನಾದರೂ ತಪ್ಪುಗಳು ಘಟಿಸಿದರೆ ಅದಕ್ಕೆ ಪಶ್ಚಾತ್ತಾಪವನ್ನು ಪಡಬೇಕು ಎಂಬುದಾಗಿ ಆ ಪರೀಕ್ಷಿತ ರಾಜನ ಮುಖಾಂತರ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಭಾಗವತ ಅತ್ಯದ್ಭುತವಾದದ್ದು. ಇವತ್ತಿನ ದಿನ ಸ್ವಲ್ಪ ಭಾಗವತವನ್ನು ಕಥೆಯನ್ನು ನೋಡಿ ಮುಂದೆ ಗುರುಗಳ ಮಹಿಮೆಯನ್ನು ಕೂಡ ವಿಸ್ತಾರವಾಗಿ ನೋಡಲಿಕ್ಕಿದ್ದೇವೆ. ಮುಂದೆ ಈ ರೀತಿಯಾದಂತಹ ಜಗತ್ತಿಗೆ ರಕ್ಷಣೆಯನ್ನು ಮಾಡುವಂತಹ ಪರಮಾತ್ಮನ ಪ್ರಸಾದ ದ್ವಾರ ಮೋಕ್ಷ ಅಂತ ಹೇಳ್ತಾರೆ.
ಮೋಕ್ಷ ಮಾರ್ಗವನ್ನು ಭಾಗವತದಲ್ಲಿ 5ನೇ ಸ್ಕಂದ 6ನೇ ಸ್ಕಂದಲ್ಲಿ ಎಲ್ಲವನ್ನು ಕೂಡ ನರಕಗಳ ವಿವರಣೆಯನ್ನು ಕೂಡ ಪರೀಕ್ಷಿತ ರಾಜ ಎಲ್ಲವನ್ನು ಕೇಳ್ತಾ ಇದ್ದಾರೆ. ಅದೆಲ್ಲವನ್ನು ಒಂದೊಂದು ನರಕಗಳಲ್ಲೂ ನಿತ್ಯ ನರಕ ಅನಿತ್ಯ ನರಕ ಎಲ್ಲವನ್ನು ಹೇಳಿ ಪ್ರಧಾನವಾದ 20 ನರಕಗಳ ವರ್ಣನೆಯನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹೀಗೆ ಮುಂದೆ ಪರಮಾತ್ಮ ಸಪ್ತಮ ಸ್ಕಂದ 7ನೇ ಸ್ಕಂದ ಹಿರಣ್ಯಕಶಿಪುನ ದೈತ್ಯನ ಸಂಹಾರವಾಗಿದ್ದು, ಅಲ್ಲಿ ವಿಶೇಷವೆಂದರೆ ಪರಮಾತ್ಮ ಪ್ರಹ್ಲಾದರಾಜನನ್ನು ತಾನು ಸೌಮ್ಯ ರೂಪದಿಂದ ರಾಮನಾಗಿ ಸೌಮ್ಯ ರೂಪದಿಂದ ಹಿರಣ್ಯ ರಾವಣನನ್ನು ಸಂಹಾರ ಮಾಡಿದ. ಆದರೆ ತನ್ನ ಭಕ್ತನಾದಂಥ ಪ್ರಹ್ಲಾದನನ್ನು ದ್ವೇಷ ಮಾಡಿದ ಹಿರಣ್ಯಕಶಿಪುನನ್ನು ನರಸಿಂಹ ರೂಪದಿಂದ ಅವನು ಸಂಹಾರ ಮಾಡಿದ ಅಂತ ನಾವು ಕೇಳ್ತೇವೆ. ಯಾಕಂದರೆ ತನ್ನನ್ನು ದ್ವೇಷ ಮಾಡೋದಕ್ಕಿಂತ ತನ್ನ ಭಕ್ತರಲ್ಲಿ ದ್ವೇಷ ಮಾಡುವವರನ್ನು ಹೆಚ್ಚು ಅವರಿಗೆ ದ್ವೇಷ ಮಾಡಿ ಅವರನ್ನು ಅಂದರೆ ಅಷ್ಟು ಕೋಪದಿಂದ ಅವರನ್ನು ಸಂಹಾರ ಮಾಡ್ತಾನೆ ಭಗವಂತ ಎಂಬುದಾಗಿ ಕೂಡ ಅಲ್ಲಿ ತಿಳಿಸಿದ್ದಾರೆ. ಈ ರೀತಿಯಾದಂಥ ಹಿರಣ್ಯಕಶಿಪುವನ್ನು ಸಂಹಾರ ಅಲ್ಲಿ ಮಾಡಿದ್ದಾರೆ. ಮುಂದೆ ಗಜೇಂದ್ರ ಮೋಕ್ಷ ಅಂತ ನಾವು ನಿನ್ನೆ ಕೇಳಿದ್ವಿ. ನಾರಾಯಣ ಅಖಿಲೋ ಭಗವನ್ ನಾರಾಯಣ ಅಖಿಲೋ ಗುರು ಭಗವನ್ ನಮಸ್ತೆ ಎಂಬುದಾಗಿ ಗಜೇಂದ್ರ ಮೋಕ್ಷದಲ್ಲಿ ಮೊಸಳೆ ಕಾಲನ್ನು ಹಿಡಿದಾಗ ಅದನ್ನು ತನ್ನ ಬಿಡಿಸಿದ್ದು ಪರಮಾತ್ಮನ ಅನುಗ್ರಹವನ್ನು ಕೂಡ ಮಾಡಿದ್ದನ್ನು ನಾವು ನೋಡ್ತೇವೆ ಗಜೇಂದ್ರ ಮೋಕ್ಷದಲ್ಲಿ. ಅದಕ್ಕಾಗಿ ಗಜೇಂದ್ರ ಮೋಕ್ಷವನ್ನು ಪಠಿಸುವವರಿಗೆ ಅಂತ್ಯಕಾಲದಲ್ಲಿ ತನ್ನ ಸ್ಮೃತಿ ನೀಡ್ತಾನೆ ಪರಮಾತ್ಮ ಎಂಬುದಾಗಿ, ಅದಕ್ಕೆ ಗಜೇಂದ್ರ ಮೋಕ್ಷವನ್ನು ನಾವು ಕೂಡ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಪಠನೆ ಮಾಡಬೇಕು ಎಂಬುದಾಗಿ ಹೇಳ್ತದೆ. ಸಂಸ್ಕೃತ ಪರಿಚಯ ಇಲ್ಲದಿದ್ದರೆ ಹರಿದಾಸರು ಕೊಂಡಾಡಿದಂತಹ ಉದಯರಾಗ ಅಂತಿದೆ. ಆ ಉದಯರಾಗವನ್ನು ನಾವು ಪಠನೆ ಮಾಡಿದರೆ ಅದಕ್ಕೆ ಸಮವಾಗ್ತದೆ, ಭಗವಂತನ ಅನುಗ್ರಹವಾಗ್ತದೆ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಆ ಕುಚೇಲನ ನಾವು ಮುಂದೆ ಯಾವುದು ಕೇಳಿದ್ವಿ, ನಿನ್ನೆನೇ ಕೇಳಿದ್ವಿ. ಇಷ್ಟೆಲ್ಲ ಹೇಳಿ ಪರಮಾತ್ಮ ಅಂಬರೀಷಂದು ಏಕಾದಶಿ ಮಹತ್ವವನ್ನು ಕೂಡ ಅಲ್ಲಿ ಹೇಳ್ತಾರೆ. ದುರ್ವಾಸರ ಮುನಿದರು ಕೂಡ ಯಾವ ಕೆಡುಕು ಆಗಲಿ, ಯಾಕಂದರೆ ಹರಿದಿನ ಒದಗಿಸುವ ಭದ್ರತೆ ಇದು ಒಂದು ಉತ್ತಮ ಎಂಬುದಾಗಿ ಉಪವಾಸಾದಿಗಳನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ದಶಮ ಸ್ಕಂದ 10ನೇ ಸ್ಕಂದ. ಇನ್ನು ಮುಂದೆ ಕೃಷ್ಣನ ಅವತಾರ ಮಾಡ್ತಾನೆ. ಕೃಷ್ಣನ ಬಂಧನದಲ್ಲಿ ಯಾರು, ಕಂಸನ ಬಂಧನದಲ್ಲಿ ಅಂತಂದು ನಿನ್ನೆ ನಾವು ಸಂಕ್ಷಿಪ್ತವಾಗಿ ಕೇಳಿದ್ವಿ. ಕೃಷ್ಣ ಅವತಾರ ಮಾಡಿದ್ದೆಲ್ಲಿ, ಪರಮಾತ್ಮ ಅವತಾರ ಮಾಡಿದ್ದೆಲ್ಲಿ ಅಂತಂದರೆ ಯಾವ ದೊಡ್ಡ ಅರಮನೆಯಲ್ಲೆಲ್ಲ ತನ್ನ ಇದರಲ್ಲಿ ವೈಕುಂಠದಲ್ಲಿ ಇದರಲ್ಲಿ ಅಲ್ಲ, ಬಂಧನದಲ್ಲಿ ಅವತಾರವಾಗಿದ್ದು ಕೃಷ್ಣನದ್ದು. ಎಲ್ಲಿ ಯಾವ ಬಂಧನ? ಕಂಸನ ಬಂಧನದಲ್ಲಿ ಪರಮಾತ್ಮನ ಅವತಾರವಾಗಿದ್ದು. ತಾನು ಭವಬಂಧೈಕ ಮೋಚಕ ಎಂಬುದು ತೋರಿಸೋಕ್ಕೋಸ್ಕರವಾಗಿಯೇ ಬಂಧನದಲ್ಲಿ ಪರಮಾತ್ಮ ಅವತಾರವನ್ನು ಮಾಡಿದ್ದು ಅಂತ ನಾವು ಕೇಳ್ತೇವೆ. ದೇವಕಿ ವಸುದೇವರಿಗೆ ಶೃಂಖಲೆ ಅಂದರೆ ಖಡ್ಗ ಅಂದರೆ ಬೇಡಿಯನ್ನು ಹಾಕಿರ್ತಾನೆ, ಎಲ್ಲಾದರೂ ತಪ್ಪಿಸ್ಕೊಂಡು ಹೋಗಬಾರ್ದು ಎಂಬುದಾಗಿ. ಯಾರು? ವಸುದೇವ ದೇವಕಿಯರು. ಆದ್ದರಿಂದಾಗಿ ಶೃಂಖಲೆಯನ್ನು ಹಾಕಿರ್ತಾನೆ ಯಾರು? ಕಂಸ. ದೇವರ ಅವತಾರವಾಯಿತು. ಮಧ್ಯರಾತ್ರಿಯಲ್ಲಿ ಪರಮಾತ್ಮ ಅವತಾರ ಮಾಡಿದ್ದು ಯಾಕೆ ಅಂತಂದರೆ ರಾಕ್ಷಸರೆಲ್ಲ ಉಪಟಳಯವಾಗಿರ್ತದೆ ಮಧ್ಯರಾತ್ರಿಯಲ್ಲಿ. ಆದ್ದರಿಂದಾಗಿ ಅವರ ಸಂಹಾರಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದು ಅಂತ ನಾವು ಕೇಳ್ತೇವೆ. ವಸುದೇವರ ದೇವಕಿಯರ ಶೃಂಖಲೆ ಕಳಿಸ್ತು. ಯಾಕಂದರೆ ಬಂಧನ, ದೇವರ ದರ್ಶನ ಆಯ್ತಂದ್ರೆ ಯಾವ ಬಂಧನ ಉಂಟ್ರಿ, ಯಾರಿಂದ ಬಂಧನವಿಲ್ಲ. ಆದ್ದರಿಂದಾಗಿ ಶೃಂಖಲೆ ಕಳಿಸ್ತು, ಭಗವಂತನ ದರ್ಶನವಾಯಿತು, ಭವಬಂಧೈತ ಕಳಿಸ್ತು ಎಂಬುದಾಗಿ ನಿದರ್ಶನವನ್ನು ಕೊಟ್ಟು ಕೃಷ್ಣನನ್ನು ಕೈಯಲ್ಲಿ ಹಿಡಿದು ವಸುದೇವ ಹೊರಟ. ಎಲ್ಲಿ ಹೊರಗೆ ಬಂದ ಕೂಡ ಯಮುನಾ ತೀರ, ಯಾವುದು ಯಮುನೆ ನದಿ ದಾಟಬೇಕಲ್ಲ, ಹೇಗೆ ದಾಟೋದು? ಬುಟ್ಟಿಯಲ್ಲಿ ಕೃಷ್ಣನನ್ನು ಇಟ್ಕೊಂಡಿದ್ದಾನೆ, ದಾಟ್ತಾನೆ, ನೋಡ್ತಾನೆ, ದೊಡ್ಡ ನದಿ ದಾಟಬೇಕಾದ್ರೆ ಕೃಷ್ಣನನ್ನು ನೋಡಿ ಯಮುನೆಯೇ ಅಂಜಿದಳಂತೆ. ಯಾಕೆ ಅಂಜಿದಳಂದರೆ ತನ್ನ ಪತಿಯಾದ ಸಮುದ್ರ ಅಂದರೆ ವರ್ಣ, ಸಮುದ್ರಕ್ಕೆ ಸೇತು ಬಂಧನ ಮಾಡಿದ್ದು. ಯಾವಾಗ ನಾವು ಸಮುದ್ರ ನಾವು ಕೇಳ್ತೀವಿ, ಅಲ್ಲಿ ರಾಮೇಶ್ವರದಲ್ಲಿ ಕೇಳ್ತೀವಲ್ಲ, ಅಂತಹ ಸಮುದ್ರಕ್ಕೆ ಸೇತುವನ್ನು ಮಾಡಿದ್ದಾನೆ ರಾಮ. ಆ ರಾಮನೇ ಕೃಷ್ಣನಾಗಿ ಹುಟ್ಟಿ ಬಂದಿದ್ದಾನೆ, ಅವತಾರ ಮಾಡಿದ್ದಾನೆ. ಅವನೇ ವಸುದೇವನ ತಲೆಯಲ್ಲಿ ಇರುವುದು. ಇನ್ನು ನಾನೇನಾದರೂ ಜಾಗ ಬಿಡದೇ ಇದ್ದರೆ ನನ್ನನ್ನು ಬಿಟ್ಟಾನ, ನನ್ನ ಗಂಡನನ್ನೇ ಬಿಡದೆ ಅವನು ನನ್ನನ್ನು ಬಿಟ್ಟಾನ ಎಂಬುದಾಗಿ ಹೆದರಿ ಕವಲೊಡಲಂತೆ ಯಮುನೆ. ಕವಲು ಹೊಡೆದಾಗ ಮತ್ತೆ ಅಲ್ಲಿ ಭಗವಂತನನ್ನು ತಗೊಂಡು ಬುಟ್ಟಿಯಲ್ಲಿಟ್ಟುಕೊಂಡು ಯಾರು ವಸುದೇವ ಸಾಗ್ತಾ ಇದ್ದಾನೆ. ಇಲ್ಲಿ ನಿದರ್ಶನ, ಭಗವಂತನನ್ನು ಹೃದಯದಲ್ಲಿ ಹೊತ್ತವರಿಗೆ ಸಂಸಾರವೆಂಬುದು
ಕಟಿ ಪ್ರಮಾಣ, ಹೇಗೆ ಯಮುನೆ ಇಷ್ಟು ಸೊಂಟದವರೆಗೂ ನೀರು ಮಾತ್ರ ದಾರಿಯಾಗಿ ಬಿಟ್ಲು ಅಂತ ಹೇಳ್ತೇವಲ್ಲ, ಹಾಗೆ ಕಟಿ ಪ್ರಮಾಣ. ಅದಕ್ಕೋಸ್ಕರವಾಗಿ ನಿರಾಯಾಸವಾಗಿ ಭಗವಂತನ ಹೃದಯದಲ್ಲಿ ಒತ್ತರೆ ಎಲ್ಲವೂ ಕೂಡ ಸಂಸಾರದಿಂದ ನಿರಾಯಾಸವಾಗಿ ನಾವು ದಾಟಬಹುದು ಎಂಬುದಾಗಿ ಕಂಸನ ಬಂಧನದಿಂದ ಹೊರಬಂದ ವಸುದೇವ ನಂದಗೋಪನ ಬಳಿ ತೆರಳಿದ. ಅಲ್ಲಿ ಒಂದು ವಿಚಿತ್ರ ಆಯಿತು. ಕಂಸನ ಭೃತ್ಯರು ದೇವರು ಹೊರಗೆ ಬಂದರು. ಕಂಸನದಿಂದ ಕಾರಾಗದಿಂದ ಹೊರಗೆ ಬಂದಾಗ ಯಾರೂ ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲಂತೆ. ಕಂಸನ ಭೃತ್ಯರೆಲ್ಲ ಭಗವಂತನಾದ ಕೃಷ್ಣ ಬಂದದ್ದನ್ನು ನೋಡಿ ಕಣ್ಣು ಮುಚ್ಚಿದ್ರಂತೆ. ಇಲ್ಲಿ ನಂದನ ಭೃತ್ಯರು, ಯಶೋಧಾನಂದನ ಭೃತ್ಯರು ಏನಂತಂದ್ರೆ ಮಹಾಲಕ್ಷ್ಮಿಯಾದಂಥ ದುರ್ಗೆ ಬಂದದ್ದನ್ನು ನೋಡಿ ಅವರೂ ಕಣ್ಣು ಮುಚ್ಚಿದ್ರಂತೆ. ಎರಡು, ಕಂಸನ ಭೃತ್ಯರು ಕೃಷ್ಣ ಬಂದದ್ದನ್ನು ನೋಡಿ ಕಣ್ಣು ಮುಚ್ಚಿದರು. ದುರ್ಗೆ ಬಂದದ್ದನ್ನು ನೋಡಿ ನಂದನ ಸೇವಕರು ಕಣ್ಣು ಮುಚ್ಚಿದ್ರಂತೆ. ಅಂದರೆ ತಾತ್ಪರ್ಯ, ದೈತ್ಯರಿಗೆ ದೇವರು ಬೇಡ, ಸಜ್ಜನರಿಗೆ ಸಂಪತ್ತು ಬೇಡ ಅಂತ ಅರ್ಥ. ಇಟ್ಟಾಂಗೆ ಹಿರುವನೆ ಹೊರಿಗೆ ಅಂತಂದು, ನೀನೇನು ಕೊಡ್ತಿ ಎದುರ್ಚಾ ಲಾಭ ಸಂತುಷ್ಟ, ನೀನೇನು ಕೊಡ್ತಿ ನಾನು ಅದರಲ್ಲೇ ಸಂತುಷ್ಟನಾಗಿದ್ದೇನೆ ಪರಮಾತ್ಮ ಅಂತ. ಪರಮಾತ್ಮ ನೀನು ನಮ್ಮೊಳಗಿದ್ರೆ ಯಾವುದು ಅಲಭ್ಯಂ ಕಿಮಲಭ್ಯಂ ಭಗವತೆ ಪ್ರಸನ್ನ ಶ್ರೀನಿಕೇತನೆ ಎಂಬುದಾಗಿ ಹೇಳ್ತಾರೆ. ಭಗವಂತ ಪ್ರೀತನಾದ್ರೆ ಏನು ಅಲಭ್ಯ ಅಂತ ಉಂಟ, ಎಲ್ಲವೂ ಕೂಡ ಲಭ್ಯ. ಮನೆಗೆ ಅತಿಥಿಗಳು ಬರ್ತಾರೆ. ಅತಿಥಿಗಳು ಬಂದಾಗ ನಾವೇನು ಮಾಡೋದು, ಅವ್ರನ್ನ ಚೆನ್ನಾಗಿ ಸ್ವಾಗತ ಮಾಡಬೇಕು. ಬನ್ನಿ ಅಂಥೇಳಿ ಕುರ್ಚಿಯಲ್ಲೋ ಸೋಫಾದಲ್ಲೋ ನಾವು ಕೂಡಿಸಿ ಅವ್ರನ್ನೇ ಮಾತಾಡಿಸಿ ಅವ್ರಿಗೇನು ಬೇಕು ಬಾಯಾರಿಕೆಯಾದಿಗಳನ್ನು ಫಲಾರಾಧನೆ ಕೊಟ್ಟಾಗ ಅವರು ಸಂತುಷ್ಟರಾಗ್ತಾರೆ. ಸಂತುಷ್ಟರಾಗಿ ಮತ್ತೆ ನಾವೇನಾದರೂ ಅವ್ರ ಮನೆಗೆ ಹೋದಾಗ ಅವರು ನಮಗೆ ಅದೇ ಥರ ಅತಿ ಸತ್ಕಾರ ಮಾಡ್ತಾರೆ. ಅದನ್ನು ಬಿಟ್ಟು ನಾವು ಬಾಗಿಲನ್ನು ತೆಗೆದು ಅಲ್ಲಿಂದನೇ ನಾವು ಯಾರು ಬೇಕು ಏನು ಎಂತೋ ಅವರಿಲ್ಲ ಇವರಿಲ್ಲ ಹೋಗಿ ಬನ್ನಿ ಅಂತ ಅಲ್ಲಿಂದನೇ ನಾವು ಕಳಿಸಿದರೆ ಪುನಃ ನಮಗೂ ಕೂಡ ಒಂದು ಸಂದರ್ಭದಲ್ಲಿ ಅವ್ರ ಮನೆಗೆ ಹೋದಾಗ ಅವರು ಅಲ್ಲೇ ಬಾಗಿಲು ತೆಗೆದು ಆಲೋಚನೆ ಮಾಡ್ತಾರೆ, ಓ ಇವರ ಬಂದದ್ದು, ನಮ್ಮನ್ನು ಇವ್ರು ಒಳಗೂ ಕೂಡ ಕರೀಲಿಲ್ಲ, ನಾವ್ಯಾಕೆ ಇವ್ರನ್ನ ಒಳಗೆ ಕರೀದು ಅಂತಂದು ಅವರು ಅಲ್ಲೇ ಮಾತಾಡಿಸಿ ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಅತಿಥಿಗಳಿಗೆ ಹೇಗೆ ಸತ್ಕಾರ ಮಾಡಿದ ಚೆನ್ನಾಗಿ, ಹಾಗೆ ಭಗವಂತನಿಗೆ ಮೊದಲು ನಾವು ಚೆನ್ನಾಗಿ ಸತ್ಕಾರ ಮಾಡಬೇಕು. ಸತ್ಕಾರ ಮಾಡಿ ಪ್ರಾರ್ಥನೆ ಮಾಡಿದಾಗ ಭಗವಂತ ತನ್ನಷ್ಟಕ್ಕೆ ತಾನೇ ನಮಗೆ ಅನುಗ್ರಹವನ್ನು ಮಾಡ್ತಾನೆ, ಸಂಪತ್ತನ್ನು ಕೊಡ್ತಾನೆ. ಆದ್ದರಿಂದಾಗಿ ದೈತ್ಯರಿಗೆ ಭಗವಂತ ಬೇಡ, ಭಕ್ತರಿಗೆ ಸಂಪತ್ತು ಬೇಡ ಅನ್ನಲಿಕ್ಕೆ ಕಾರಣ ಇದು. ಆದ್ದರಿಂದಾಗಿ ಕೃಷ್ಣನನ್ನು ಯಶೋದೆ ಬಳಿಗೆ ಮಲಗಿಸ್ತಾನೆ ವಸುದೇವ. ಮತ್ತೆ ಮಲಗಿಸಿ ಅಲ್ಲಿದ್ದಂಥ ದುರ್ಗೆಯನ್ನು ಕೈಗೆತ್ತಿಕೊಂಡು ಮತ್ತೆ ಬಂದು ಇಲ್ಲಿ ಕಂಸನಲ್ಲಿಗೆ ಹಾಕ್ತಾನೆ. ಅಂದರೆ ತಾತ್ಪರ್ಯ, ಕೃಷ್ಣನನ್ನು ಮುಟ್ಟಿದ ಕೈಗೆ ದುರ್ಗೆ ಅಂದರೆ ಯಾರು? ಸಂಪತ್ತಿಗೆ ಅಭಿಮಾನಿ ಸಾಕ್ಷಾತ್ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯೇ ತನ್ನ ಕೈಗೆ ಬಂತು. ಅಂದರೆ ಪರಮಾತ್ಮನನ್ನು ಮುಟ್ಟಿದ ಕೈಗೆ ಲಕ್ಷ್ಮೀ ತಾನಾಗೆ ಒಲಿದು ಬರ್ತಾಳೆ. ಕೇವಲ ಲಕ್ಷ್ಮಿಯನ್ನು ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ನಾವು ನೋಡ್ತೇವೆ, ಈ ನರಕ ಚತುರ್ದಶಿ, ದೀಪಾವಳಿ, ಅಮಾವಾಸ್ಯೆ ಎಲ್ಲ ಬಂದಾಗ ಕರೀತಾ ಇರ್ತಾರೆ, ಆಚಾರ್ಯ ಲಕ್ಷ್ಮೀ ಪೂಜೆಗೆ ಬನ್ನಿ, ಲಕ್ಷ್ಮೀ ಪೂಜೆಗೆ ಬನ್ನಿ, ಅಂಗಡಿ ಮುಂಗಟ್ಟುಗಳೆಲ್ಲ ಕರೀತಾ ಇರ್ತಾರೆ. ಕೇವಲ ಲಕ್ಷ್ಮೀ ಪೂಜೆ ಮಾತ್ರ ಹೇಳ್ತಾರೆ, ನಾರಾಯಣ ದೇವರ ಪೂಜೆ ಇಲ್ಲ ಅಲ್ಲಿ. ಯಾಕೆಂದ್ರೆ ನಾರಾಯಣ ತೊಗೊಂಡು ಏನು ಮಾಡೋದು, ನಮಗೆ ಬೇಕಾಗಿದ್ದು ಲಕ್ಷ್ಮಿ ಸಂಪತ್ತು, ಅದನ್ನ ಲಕ್ಷ್ಮೀ ಪೂಜೆ ಮಾಡ ಅಂತಂದು. ಅದರಿಂದಾಗಿ ಲಕ್ಷ್ಮಿ ಏನು ಮಾಡ್ತಾಳೆ, ಇಲ್ಲಿ ನಾರಾಯಣ ಸನ್ನಿಧಾನವೇ ಇಲ್ಲ ಅಂದಮೇಲೆ ನಾನು ಯಾಕಿರೋದು ಅಂಥೇಳಿ ಆ ಮಂತ್ರಶಕ್ತಿ ಇರೋವರೆಗೂ ಮಾತ್ರ ಆ ಅಂಗಡಿ ಮುಂಗಟ್ಟಲ್ಲಿದ್ದು ಮತ್ತು ಕೆಲವು ಸಮಯದಲ್ಲಿ ಅಲ್ಲಿಂದ ಹೊರಟೋಗ್ತಾಳೆ. ಚಂಚಲ ಲಕ್ಷ್ಮಿ ಅಂತೂ ಚಂಚಲ. ಈಗ ನನ್ನಲ್ಲಿ ಹಣ ಇರ್ಬೋದು, ಇನ್ನೊಂದು ಕ್ಷಣದಲ್ಲಿ ಇನ್ನೊಬ್ಬರಲ್ಲಿ ಹೋಗ್ಬೋದು. ಆದ್ದರಿಂದಾಗಿ ಹಾಗೆ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡ್ತಾರೆ, ನಾರಾಯಣನಿಗೆ ಪೂಜೆವಿಲ್ಲ. ಆದ್ದರಿಂದಾಗಿ ಸಂಪತ್ತು ಬೇಡ ಅಂತ ಹೇಳಲಿಕ್ಕೆ ಸಾಧ್ಯ. ಅದರಿಂದಾಗಿ ಇಬ್ಬರು ಲಕ್ಷ್ಮೀನಾರಾಯಣರ ಕೂಡಿ ನಾವು ಪೂಜೆಯನ್ನು ಮಾಡಿದಾಗ ಆ ಮನೆಯಲ್ಲಿ, ಆ ಅಂಗಡಿಗಳಲ್ಲಿ, ಮುಕ್ಕಳಲ್ಲಿ ಧನಧಾನ್ಯ ಸಮೃದ್ಧಿಯಾಗಿರ್ತದೆ. ಇಲ್ಲನ್ನು ಕೇವಲ ನಾರಾಯಣನ ಪೂಜನೆ ಮಾಡಿದಾಗ ನನ್ನ ಮಡದೇ ಆದಂಥ ಲಕ್ಷ್ಮಿಗೆ ಇಲ್ಲಿ ಅನ್ನಿದ್ದೇವಿಲ್ಲ ಅಂದಮೇಲೆ ನಾನು ಯಾಕಿಲ್ಲ ಅಂತ ಅವನು ಕೂಡ ಹೊರಟೋಗ್ತಾನೆ. ಅದರಿಂದಾಗಿ ಚಾಂಚಲ್ಯತೆ ಉಂಟಾಗ್ತದೆ. ಆದ್ದರಿಂದಾಗಿ ಇಬ್ಬರನ್ನು ಅಂದರೆ ಭಗವಂತನನ್ನು ಪೂಜೆ ಮಾಡಿದಾಗ ಲಕ್ಷ್ಮೀ ತಾನಾಗೇ ಬರ್ತಾಳೆ, ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡಿದಾಗ ಲಕ್ಷ್ಮಿ ಹೊರಟೋಗ್ತಾಳೆ. ಇದು ಶಾಸ್ತ್ರದಲ್ಲಿ ಹೇಳಿದ್ದು. ಆದ್ದರಿಂದಾಗಿ ಕೃಷ್ಣನನ್ನು ಮುಟ್ಟಿದ ಕೈಗೆ ಸಂಪತ್ತು ತಾನಾಗಿ ಧಾವಿಸಿಕೊಂಡು ಬಂತು ಅಂದರೆ ಅರ್ಥ, ಕೃಷ್ಣಶಿಲೆಯಾದ ಸಾಲಿಗ್ರಾಮಾದಿಗಳನ್ನು ನಿತ್ಯದಲ್ಲಿ ಯಾರು ಪೂಜೆ ಮಾಡ್ತಾರೋ ಅವರ ಕೈಗೆ ಲಕ್ಷ್ಮಿ ತಾನಾಗೆ ಒಲಿದು ಬರ್ತಾಳೆ ಎಂಬುದಾಗಿ ನಿದರ್ಶನವನ್ನು ಕೂಡ ಇಲ್ಲಿ ತೋರಿಸ್ತಾರೆ. ವಸುದೇವನಿಗೆ ಕೈಗೆ ದೊರೆತ ದುರ್ಗೆ ಒಲಿತಾಳೆ, ಕಂಸನ ಕೈಗೆ ಸಿಕ್ಕ ದುರ್ಗೆ ಮುನಿಸ್ತಾಳೆ, ಶಪಿಸ್ತಾಳೆ, ಅಲ್ಲಿಂದ ಮಾಯವಾಗ್ತಾಳೆ ಎಂಬುದಾಗಿ ಕೂಡ ಇಲ್ಲಿ ಒಂದು ನಿದರ್ಶನವನ್ನು ತೋರಿಸ್ತಾರೆ. ಮುಂದೆ ಅಂದರೆ ದೇಹವರನ್ನು ನಮ್ಮ ದೇಹದಲ್ಲಿ ಸ್ಥಾಪನೆ ಮಾಡಬೇಕು, ಕಲಿಯನ್ನು ಸರಿಸಬೇಕು. ಒಳಗೆ ಕಲಿ ಹಾಸು ಒಕ್ಕಾಗಿದ್ದಾನೆ, ಅದಕ್ಕೆ ಒಂದು ನಿದರ್ಶನ ಕೊಡ್ತಾರೆ. ನಮ್ಮ ದೇಹವೇ ಮಧುರಾ ಪಟ್ಟಣ ಅಂತ ತಿಳಿಬೇಕು. ಸ್ನಾನ ಮಾಡಬೇಕಾದ್ರೆ ಒಳಗಿರ್ತಕ್ಕಂಥ ಪರಮಾತ್ಮನಿಗೆ ಅಭಿಷೇಕ ಅಂತ ತಿಳಿದು ನಾವು ಸ್ನಾನ ಮಾಡಬೇಕು.
ಹೊರತು ನಾ ಸ್ನಾನ ಮಾಡ್ತೇನೆ ಅಂತ ಅನುಸಂಧಾನ ಹಾಗೆ ತಿಳಿಬೇಕು ದೇವರಿಗೆ ಅಂತಂದು. ನಮ್ಮ ದೇಹವೇ ಮಥುರಾಪಟ್ಟಣ ಅಂತ ಹೇಳ್ತಾರೆ. ದೇಹ ಮಥುರಾಪಟ್ಟಣ, ಹೃದಯವೇ ಸಿಂಹಾಸನ ಅಂತ ಹೇಳ್ತಾರೆ. ಹೃದಯ ಸಿಂಹಾಸನ, ಅಲ್ಲಿ ಕುಳಿತದ್ದು ಯಾರು? ಹೃದಯದಲ್ಲಿ ದೇವರನ್ನು ಕೂಡಿಸಬೇಕು. ನಮ್ಮ ಹೃದಯದಲ್ಲಿ ಯಾರು ಕೂತಿದ್ದಾರೆ? ಕಂಸ ಕೂತಿದ್ದಾನೆ. ಕುಳಿತು ನಮ್ಮ ಈ ದೇಹವೆಂಬ ಮಧುರಾಪಟ್ಟಣ ಅಮಧುರನನ್ನಾಗಿ ಮಾಡಿದ್ದಾನೆ. ಕಂಸ ಯಾರು? ಕಾಲನೇಮಿ, ಕಾಮದ ಅಭಿಮಾನಿ ದೈತ್ಯ. ಅವನು ಮಧುರೆಯನ್ನು ಅಮಧುರನ್ನಾಗಿ ಮಾಡಿಸಿ, ಅಂದರೆ ನಮ್ಮ ಹೃದಯದಲ್ಲಿ ಕುಳಿತು ಕಾಮನೆಗಳು ನಮ್ಮ ಚಿನ್ನದಂಥ ಬಾಳನ್ನು ಬರಡಿಸ್ತಾ ಇದ್ದಾವೆ. ಕಾಮ ಕೂತ್ರ ಒಳಗೆ ಕಾಮ ಸಹಜ, ದೈತ್ಯ ಕೂತ್ರ ದೈತ್ಯರ ವಿಷಯ ಸಹಜ. ಅದು ಬೇಕು ಇದು ಬೇಕು ಕಾಮನೆಗಳು ಉಂಟಲ್ಲ, ಕಾಲನೇಮಿ ದೈತ್ಯ ನಮ್ಮೊಳಗೆ ಕೂತು ನಮ್ಮ ಬಾಳನ್ನು ಬರಡಿಸ್ತಾ ಇದ್ದಾನೆ. ಆದ್ದರಿಂದಾಗಿ ಅಲ್ಲಿ ಕಾಮನನ್ನು ಸರಿಸಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದಾಗ ಮಾತ್ರ ಈ ದೇಹವು ಮಧುರಾಪಟ್ಟಣವಾಗ್ತದೆ ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಕಲಿಯನ್ನು ಸರಿಸಬೇಕು, ಅಲ್ಲಿ ಕಾಮನನ್ನು ಸರಿಸಬೇಕು, ರಾಮನನ್ನು ಕುಳ್ಳಿಸಿದಾಗ ಮಾತ್ರ ದೇಹವು ಶುದ್ಧವಾಗ್ತದೆ, ಮಧುರಾಪಟ್ಟಣವಾಗ್ತದೆ ಎಂಬುದಾಗಿ ಅಲ್ಲಿ ನಮಗೆ ಈ ಕಂಸನ ಈ ಕೃಷ್ಣನನ್ನು ತಗೊಂಡು ಹೋಗೋದ ಮುಖಾಂತರ ವಸುದೇವನ ನಮಗೆ ಸಾರಾಂಶ, ಇಲ್ಲಿ ನಮಗೆ ತತ್ವ ನಮಗೆ ತಿಳಿತದೆ ಎಂಬುದಾಗಿ ಹೇಳ್ತಾರೆ. ಮುಂದೊಂದು ಕಥೆಯನ್ನು ಹೇಳಿ ಮುಂದೇನು ಇದನ್ನು ಮುಗಿಸೋಣ. ಸುಧಾಮನ ಮನೆಯಲ್ಲಿ ಏನಿತ್ತು? ಸುಧಾಮನ ನಾವು ಕೇಳ್ತೀವಿ, ಎಲ್ಲ ಮನೆಗೆ ಹೋದರೂ ಕೂಡ ಅವನ ಮನೆನ ಸುಧಾಮನ ಮನೆ ಇದ್ದಂಗೆ. ಅವನ ಮನೆ ಅಂದರೆ ಏನೂ ಇಲ್ಲ ಅಂತ ಅರ್ಥ, ಪಾಪ ಬಡವ ಅಂತ ಅರ್ಥ. ಬಡವ ಅಂದರೆ ಸುಧಾಮ ಅಂತ ಅರ್ಥ. ಹಾಗೆ ಸುಧಾಮ ಎಂಥ ಬಡವ? ಕೃಷ್ಣನನ್ನು ಸ್ನೇಹಿತನನ್ನಾಗಿ ಪಡೆದಂಥ ಸುಧಾಮ, ಏನೂ ಇರಲಿಲ್ಲ. ಆದರೆ ಅವನ ಮನೆಯಲ್ಲಿ ಮಾತ್ರ ಭಕ್ತಿಯ ಸಂಪತ್ತು ತುಂಬಿ ತುಳುಕ್ತಾ ಇತ್ತು. ಭಕ್ತಿ ನಿನ್ನೆ ಕೇಳಿದ್ವಿ, ಯಾವುದು? ತುಲಾಭಾರ ಕೇಳಿದ್ವಿ. ಕೃಷ್ಣನಿಗೆ ರುಕ್ಮಿಣಿಯೂ ತುಲಾಭಾರ ಮಾಡ್ತಾಳೆ, ಸತ್ಯಭಾಮಿಯೂ ತುಲಾಭಾರ ಮಾಡ್ತಾಳೆ. ಭಕ್ತಿಯಿಂದ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ಎಂಬುದಾಗಿ ಭಕ್ತಿಯಿಂದ ತುಳಸಿಯನ್ನು ಅರ್ಪಣೆ ಮಾಡಿದ್ರಿಂದಾಗಿ ಕೃಷ್ಣ ಮೇಲೆದ್ದು ಬಂದ ಅಂತ ನಾವು ಕೇಳ್ತೇವೆ. ಹಾಗೆ ಸುಧಾಮನ ಮನೆಯಲ್ಲಿ ಭಕ್ತಿ ಎಂಬಂಥ ಸಂಪತ್ತು ತುಂಬಿ ತುಳುಕ್ತಿತ್ತು. ಆದ್ದರಿಂದಾಗಿ ಸಂಪತ್ತಿರಲಿ ಇರಲಿ ಭಗವಂತನ ನಿತ್ಯದಲ್ಲಿ ನಾವು ಸ್ಮರಣೆ ಮಾಡಿದ್ದು ನಮಗೇನು ಕಷ್ಟ ಆಗಿದೆ? ಕಾರಲ್ಲಿ ಹೋಗ್ತೇವೆ, ಬಸ್ಸಲ್ಲಿ ಹೋಗ್ತೇವೆ, ಸುಮ್ಮನೆ ಕೂತ್ಕೊಂಡು ಇನ್ನೂ ಆ ಕಡೆ ಹೋಗಲಿಲ್ಲ ಈ ಕಡೆ ಬೈಕೋತ್ ಹೋಗ್ತಾ ಇರ್ತೇವೆ ಯಾರನ್ನು. ಅದೇ ದೇವರ ಸ್ಮರಣೆಯನ್ನು 2 ನಿಮಿಷದಲ್ಲಿ ದೇವರ ಸ್ಮರಣೆಯನ್ನು ನಮಗೆ ಮಾಡಲಿಕ್ಕೂ ಸಾಧ್ಯವಿಲ್ಲ, ಮಾಡೋದಿಲ್ಲ. ಆ ರೀತಿಯಂಥ ಸುಧಾಮನ ಮನೆಯಲ್ಲಿ ಭಕ್ತಿ ಸಂಪತ್ತು ಇತ್ತು. ಭಗವಂತನ ಬಳಿಯಲ್ಲಿ ಹೆಂಡತಿ ಹೇಳ್ತಾಳೆ, ಹೋಗ್ಬಾರ್ದ ನಿನ್ನ ಕೃಷ್ಣನನ್ನು ಕೃಷ್ಣ ದ್ವಾರಕಾಧೀಶ ಒಡೆಯ ನಿನ್ನ ಸ್ನೇಹಿತ ಅಂತಿದಿ, ಹೋಗಿ ಏನನ್ನಾದರೂ ಕೇಳು, ಭಗವಂತ ಎಲ್ಲವನ್ನು ಕೊಡ್ತಾನೆ ಅಂತ ಹೇಳಿದಾಗ ಹೇಗೆ ಹೋಗಲಿ ಅಂತ ಸಂಕೋಚ. ಹೋಗು, ಏನಾದರೂ ಕೇಳು, ಕೊಡ್ತಾನೆ ಪರಮಾತ್ಮ, ನಿನ್ನ ಸ್ನೇಹಿತರನ್ನು ಕೇಳಲಿಕ್ಕೆ. ಇನ್ನು ಬಂದು ಬಾಳಗದ್ದವ್ರ ಕೇಳಲಿಕ್ಕೆ ಸಂಕೋಚ ಆಗ್ಬೋದು, ಸಂಬಂಧಿಕರಲ್ಲಿ ಕೇಳಲಿಕ್ಕೆ ಸಂಕೋಚ ಆಗ್ಬೋದು, ಸ್ನೇಹಿತರಲ್ಲಿ ಕೇಳಲಿಕ್ಕೆ ಸಂಕೋಚ ಆಗೋದಿಲ್ಲ. ಹೆಂಡ್ತಿ ಹೇಳಿದಾಗ ಆಯಿತು ಅಂತ ಸುಧಾಮನ ರೆಡಿ ಆಗ್ತಾನೆ, ಹೊರಡ್ತಾನೆ. ಹೋಗ್ಬೇಕಾದ್ರೆ ದೇವ್ರ ಹತ್ರ ಹೋಗ್ಬೇಕಾದ್ರೆ ಹಾಗೆ ಕೈ ಬಿಸ್ಕೊಂಡು ಹೋಗಬಾರ್ದು. ಮಠ ಮಂದಿರಗಳಿಗೆ ಬರಬೇಕಾದ್ರೆ ಹಾಗೆ ಬರಬಾರ್ದು. ಒಂದು ದೀಪವನ್ನಾದರೂ ತುಪ್ಪದ ದೀಪವನ್ನು ಹಿಡ್ಕೋಬೇಕು, ಅಥವಾ ಕೈ ಹಣ್ಣು ಕಾಯಿಗಳನ್ನಾದರೂ ದೇವರಿಗೆ ಸಮರ್ಪಣೆ ಮಾಡಬೇಕಂತ ಹೇಳ್ತದೆ. ಪೂರ್ಣವಾದಂಥ ಫಲವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಂತ ಹೇಳ್ತದೆ. ಆದ್ದರಿಂದಾಗಿ ಏನು ಮನೆಯಲ್ಲಿ ಏನಿಲ್ಲ, ಅಲ್ಲಿ ಇಲ್ಲಿ ಹುಡುಕಿದಾಗ ಒಂದು ಮುಷ್ಟಿ ಅವಲಕ್ಕಿ ಸಿಕ್ತು. ಅದನ್ನೇ ಆ ಮುಷ್ಟಿ ಅವಲಕ್ಕಿಯನ್ನೇ ತೆಗೆದುಕೊಂಡು ಆ ಕೃಷ್ಣನಲ್ಲಿ ಹೋಗು, ಏನನ್ನಾದರೂ ಬೇಡು ಎಂಬುದಾಗಿ ಅಲ್ಲಿ ಹೇಳಿ ಕಳಿಸ್ತಾಳೆ. ದೇವರಲ್ಲಿ ಏನೂ ಬೇಡಬಾರ್ದು ಅಂತ ಶಾಸ್ತ್ರ. ಆದರೂ ಕೂಡ ಕಡಬಡತನ, ಮಕ್ಕಳಿಗೂ ಏನಿಲ್ಲ, ಸಾಕ್ಲಿಕ್ಕೂ ಆಗ್ತಾ ಇಲ್ಲ. ಬೇಡಿದರೆ ಒಂದೇ ಕೊಡ್ತಾನೆ. ನಿನ್ನೆ ಕೇಳಿದ್ವಲ್ಲ, ಬಂಗಾರ ತೊಟ್ಲದಲ್ಲಿ ತೂಗುವಂಥದ್ದು ನನ್ನ ಕಣ್ಣಿನನ್ನು ನೋಡಬೇಕು ಕುರುಡ ಎಂಬುದಾಗಿ ಕೇಳಿದ್ವಲ್ಲ, ಆ ಥರ ಕೇಳಿದ್ರೆ ಅಡ್ಡಿ ಇಲ್ಲ. ಒಂದನ್ನು ಕೇಳಿದ್ರೆ ಒಂದನ್ನೇ ಕೊಡ್ತಾನೆ ದೇವರು, ಅಷ್ಟು ಕಂಜೂಸು. 2 ಕೇಳಿದ್ರೆ 2ಅನ್ನೇ ಕೊಡ್ತಾನೆ. ಆದ್ದರಿಂದಾಗಿ ಬೇಡಬಾರ್ದು. ಬೇಡಿದ್ರು ಕೂಡ ಧೃತರಾಷ್ಟ್ರ ಕೇಳಿದ, ಎಂಥ ಮಕ್ಕಳನ್ನು ಕೇಳಿದ? 108 ಮಕ್ಕಳನ್ನು ಕೊಡೋ ಪರಮಾತ್ಮ ಅಂತಂದು. ದುಶ್ಯಾಸನ, ದುರ್ಯೋಧನ ಇತ್ಯಾದಿ ದುಷ್ಟ ಬುದ್ಧಿಗಳಂಥ ಮಕ್ಕಳನ್ನು ಕೇಳಿ ಪಡೆದ. ಅದರಿಂದ ಏನಾದರೂ ಪ್ರಯೋಜನ ಆಯಿತಾ? ಕೊನೆಗೆ ತನ್ನ ಸಂಹಾರವೇ ಆಯಿತು. ಆ ರೀತಿಯಾಗಿ ಬೇಡೋದಲ್ಲ, ಏನನ್ನಾದರೂ ಬೇಡ, ಕೃಷ್ಣ ಏನಾದರೂ ಕೊಡ್ತಾನೆ ಮಕ್ಕಳಿಗೋಸ್ಕರವಾಗಿ. ದೊಡ್ಡವರಿಗೆ ಬೇಡದೆ ಇರಲೂಬಾರದು ಎಂಬುದಾಗಿ ಇಲ್ಲಿ ತತ್ವ. ಅದನ್ನೇ ತಗೊಂಡು ಹೋಗ್ತಾನೆ. ಕಂಕುಳಲ್ಲಿ ಗಂಟನ್ನು ಕಟ್ಟಿಕೊಂಡು, ಅವಲಕ್ಕಿ ಗಂಟನ್ನು ಕಟ್ಟಿಕೊಂಡು ಕಂಕಳಲ್ಲಿ ಹೊರಟಿದ್ದಾನೆ. ಕಂಕಳಲ್ಲಿ ಗಂಟು, ಮನಸ್ಸಿಗೆ ಭಗವಂತನ ನಂಟು. ಕುಚೇಲನ ಪ್ರಯಾಣ ಸಾಕ್ತು, ದ್ವಾರಕೆ ತಲುಪ್ತು. ಅಲ್ಲಿ ಅವನಿಗೆ ಸಂಭ್ರಮವೋ ಸಂಭ್ರಮ, ಇಡೀ ದ್ವಾರಕಾಧೀಶನನ್ನು ನೋಡುವಂಥ ಸಂಭ್ರಮ. ಕೃಷ್ಣನ ಮಹಿಮೆಯನ್ನು ಚಿಂತನೆ ಮಾಡ್ತಾನ ಬಾಹ್ಯದ ಅರಿವೇ ಇಲ್ಲದಂತೆ ಹೋಗ್ತಾ ಇದ್ದಾನೆ. ದ್ವಾರಪಾಲಕರು ತಡೆದರು. ಬಡವ, ಏನು ವಸ್ತ್ರವೂ ಇಲ್ಲ ಸರಿಯಾಗಿ,
ನೋಡ್ಕೊಳ್ಳೆ ಮತ್ತೆ ಯಾರಾದ್ರೂ ಬಿಡ್ತಾರೆ ಒಳ್ಳೊಳ್ಳೆ ಭಾರಿ ಭಾರಿ ಜರಿ ವಸ್ತ್ರವನ್ನು ಹಾಕ್ಕೊಂಡು ಹೋದಾಗ ಅವನನ್ನು ಸ್ವಾಗತ ಮಾಡಿ ಅಲ್ಲಿದ್ದ ಅಂತ ವಾಚ್ಮನ್ ಎಲ್ಲ ಒಳಗೆ ಬಿಡ್ತಾರೆ. ಯಾವುದೋ ಬಟ್ಟೆಯನ್ನು ಹಾಕ್ಕೊಂಡು ಹೋದ್ರೆ ಬಿಡ್ತಾರೆ ಯಾರಾದ್ರೂ ಒಳಗೆ ಇಲ್ಲ. ಹಾಗೆ ಇವನನ್ನು ನೋಡಿ ತಡಿತಾರೆ. ನೋಡ್ತಾ ಇದ್ದಾಗ ಏನೋ ಗಲಾಟೆ ನಡೀತಾ ಇದೆ ಎಂಬುದಾಗಿ ನೋಡಿ ಕೃಷ್ಣನೇ ಬಂದು ನೋಡ್ತಾನೆ. ತನ್ನ ಸಖ ಸುಧಾಮ ಬಂದಿದ್ದಾನಂತ ಆಲಿಂಗನ ಮಾಡ್ಕೊಂಡಂತ. ನೋಡಿ ಪರಮಾತ್ಮನ ಶಕ್ತಿ, ಅಚಿಂತ್ಯ ಬುದ್ಧವಾದ ಶಕ್ತಿ. ಆಲಿಂಗನ ಸ್ವಾತ್ಮ ಪ್ರಧಾನಮಧಿಕಂ ಭುವನಾತ್ಮಜಸ್ಯ ಅಂತ ನಾವು ಕೇಳ್ತೇವೆ ಸುಂದರಕಾಂಡದಲ್ಲಿ. ರಾಮ ಎಲ್ಲವನ್ನು ರಾಮನಿಗೆ ಸೇವೆ ಮಾಡಿ ಹನುಮಂತ ಕೈ ಮುಕ್ಕೊಂಡು ನಿಂತ ಅಂತೆ. ಏನು ಬೇಕು ಕೇಳು ಅಂತಂದಂತೆ. ನಿನಗೇನು ಕೇಳಿ ಅಂತ ಎಲ್ಲವನ್ನು ಪರಮಾತ್ಮ ಕೊಟ್ಟಿದ್ದಾನೆ ಹನುಮಂತ ದೇವರಿಗೆ. ಏನು ಕೇಳೋದು? ಕೊನೆಗೆ ಸ್ವಾತ್ಮ ಪ್ರಧಾನ ಆಲಿಂಗನವನ್ನೇ ಭಗವಂತ ಕೊಟ್ಟ. ಒಂದು ಕ್ಷಣ ನಮಗೆ ಅಪರೋಕ್ಷ ಜ್ಞಾನ ಇಲ್ಲ, ಒಂದು ಕ್ಷಣ ಅಪರೋಕ್ಷ ಜ್ಞಾನ ಅಂದರೆ ಮಿಂಚು ಬಂದಾಗ ಬಂದು ಹೋಗ್ತದೆ ರೂಪ. ಅಂಥದ್ದು ಆಲಿಂಗನ ಮಾಡಿಕೊಂಡ್ರೆ ಎಷ್ಟು ಪುಣ್ಯ. ಹಾಗೆ ಇಲ್ಲಿ ಕೂಡ ಸುಧಾಮನ ಎಂಥ ಭಾಗ್ಯ ನೋಡಿ, ಆಲಿಂಗನವನ್ನೇ ಮಾಡಿಕೊಂಡ ಪರಮಾತ್ಮ ಅಂತ ನೋಡಿದ. ಕೊನೆಗೆ ಕೇಳ್ತಾನಂತೆ, ಇಷ್ಟು ದ್ವಾರಕಾಧೀಶ, ಇಷ್ಟು ಸಾವಿರಾರು ಜನ ಸೇವಕರೆಲ್ಲ ಇದ್ದಾಗ ಒಂದು ಮುಷ್ಟಿ ಅವಲಕ್ಕಿಯನ್ನು ಕೊಡೋದು ಹೇಗೆ ಕೃಷ್ಣನಿಗೆ? ಅದು ನುಸಿ ಎತ್ತಿತ್ತೋ ಏನೋ ಗೊತ್ತಿಲ್ಲ, ಎತ್ತಿನಿದ್ದೋ ಏನೋ ಗೊತ್ತಿಲ್ಲ, ಕೊಡೋದು ಹೇಗೆ ಇದನ್ನು ಅಂತಂದು ಆಲೋಚನೆ ಮಾಡಿದ್ರೂ ಸಂಕೋಚದಲ್ಲಿ ನಿಂತ ಅಂತೆ. ಕೊನೆಗೆ ಕೃಷ್ಣ ಅನ್ನಂತೆ, ನನಗೋಸ್ಕರ ಏನಾದರೂ ತಂದಿರ್ತೀಯ ಸುಧಾಮ ನೀನು? ಹಾಗೆ ಏನು ಬರ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ ಅಂತ ನೋಡಿದಂತೆ. ಕೊನೆಗೆ ಹೀಗೆ ನೋಡಿದಾಗ ಸೊಂಟದಲ್ಲಿ ಕಟ್ಟಿದಂಥ ಅವಲಕ್ಕಿ ಗಂಟು ಕಂಡಿತ್ತು ಕೃಷ್ಣನಿಗೆ. ಸರ್ವಜ್ಞ ಪರಮಾತ್ಮ, ಸರ್ವಂತರ್ಯಾಮಿ, ತಿಳಿದೇ ಇರ್ತದೆ. ಹಾಗೆ ನೋಡ್ತಾನೆ. ಭಕ್ತನು ಭಗವಂತನನ್ನು ಕಾಣೋದು ಯಾವಾಗಲೂ ಒಮ್ಮೆ ಅಂತ ಹೇಳ್ತದೆ ಭಾಗವತ. ಆದರೆ ಅವನು ಮಾತ್ರ ಭಕ್ತರನ್ನು ಸದಾಕಾಲ ನೋಡ್ತಾ ಇರ್ತಾನೆ ಪರಮಾತ್ಮ. ಕಾಣುವುದು ಮಾತ್ರವಲ್ಲ, ಅವರ ಬಳಿಗೆ ಧಾವಿಸಿಕೊಂಡು ಪರಮಾತ್ಮ ಬರ್ತಾನೆ. ಮಗು, ಚಿಕ್ಕ ಮಗು ನಡೀತಾ ಇರ್ತದೆ. ತಾಯಿ ಅಲ್ಲಿನ ಮಗುನ ನಿಲ್ಲಿಸಿ ಇಲ್ಲಿಂದ ಕರೀತಾಳೆ, ಬಾ 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 ಅಂತ ಮಗುನ ಕರೀತಾಳೆ. ಆ ಮಗು ಬರೋವರೆಗೂ ಸುಮ್ಮನೆ ಇರ್ತಾಳೆ ತಾಯಿ ಇಲ್ಲಿವರೆಗೂ. ಅದು 10 ಹೆಜ್ಜೆ ನಡ್ಕೊಂಡು ಬರೋವರೆಗೂ ಸುಮ್ಮನೆ ಇರ್ತಾಳೆ. 2-3 ಹೆಜ್ಜೆ ಅಲ್ಲಿ ನಡೀತಾಗೆ ತಾನೇ ಓಡಿಯೋಗು ಮಗುನ ಎತ್ಕೊಂಡ್ಬಿಡ್ತಾಳೆ. ಬರಲಿ ತಡಿ ನನ್ನವರೆಗೂ ಅಂತಂದು ಸುಮ್ಕ ಎಲ್ಲಿ ಬಿದ್ದಿತ್ತೇನೋ ಅಂತಂದು 2 ಹೆಜ್ಜೆ ಕರೆದಂಗೆ ಮಾಡಿ ಅಲ್ಲೇ ತಾನಾಗಿ ಹೋಗ್ತಾಳೆ. ಹಾಗೆ ದೇವರು ಕೂಡ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಎಲ್ಲೋ 1000 ಹೆಜ್ಜೆಗಳಿದ್ದಂಥ ದೇವರು ನಮ್ಮಲ್ಲಿಗೆ ಕೂಡಲೇ ಓಡಿ ಬರ್ತಾನೆ. ಅದಕ್ಕೆ ಸಂಧ್ಯಾವಂದನ ಮಾಡಿದ ನಂತರ, ಸಂಧ್ಯಾವಂದನ ಮಾಡಿದರೆ ಗೊತ್ತು, ಸಂಧ್ಯಾವಂದನ ಮಾಡಿದ ನಂತರ ಗೋತ್ರ ಇಂಥ ಪ್ರವರವನ್ನು ಹೇಳ್ತೇವೆ ನಾವು. ಇಂಥ ಪ್ರವರದಲ್ಲಿ ಹುಟ್ಟಿದ ನಾನು, ಇಂತಹ ಗೋತ್ರದಲ್ಲಿ ಹುಟ್ಟಿದವನು, ಇಂಥ ರಾಶಿ ನಕ್ಷತ್ರದಲ್ಲಿ ಜನಿಸಿದಂಥ ನಾನು, ಇಂಥ ಹೆಸರಿನವನು, ಅಹಂಬೋ ಅಭಿವಾದಯೇತ್ ಅಂತ ನಾವು ದೇವರಿಗೆ ನಮಸ್ಕಾರ ಮಾಡಿದಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಪರಮಾತ್ಮ, ಇಡೀ ಜಗತ್ತನ್ನು ರಕ್ಷಣೆ ಮಾಡುವಂಥ ಸಾಮರ್ಥ್ಯ ಹೊಂದಿದ ಪರಮಾತ್ಮ ಎಲ್ಲೆಲ್ಲೋ ಇರ್ತಾನೆ. ನಾವು ಈ ರೀತಿಯಾಗಿ ಭಕ್ತಿಯಿಂದ ನಮ್ಮ ಗೋತ್ರ ವಿವಾದನ ಮಾಡಿ ನಮಸ್ಕಾರ ಮಾಡಿದಾಗ ಕೂಡಲೇ ನಮ್ಮಲ್ಲಿ ಓಡಿ ಬರ್ತಾನೆ ಎಂಬ ತತ್ವಕ್ಕೋಸ್ಕರವಾಗಿ ಅಭಿವಾದನೆ ಮಾಡುವಂಥದ್ದು ಒಂದು ಕ್ರಮವನ್ನು ಕೂಡ ಸಂಧ್ಯಾವಂದನ ನಂತರ ಕೊನೆಯಲ್ಲಿ ನಾವು ತಿಳಿತೇವೆ. ಈ ರೀತಿಯಾಗಿ ಭಗವಂತ ಭಕ್ತರಲ್ಲಿ ಓಡಿ ಬರ್ತಾನೆ ಎಂಬುದಕ್ಕೆ ನಿದರ್ಶನವನ್ನು ತೋರ್ತಾನೆ. ಕೃಷ್ಣ ಏನು ತಂದಿದ್ದಾನೆ, ಸುಧಾಮ ಏನು ತಂದಿದ್ದಾನೆ ಎಂಬುದು ನೋಡಿ ಅವಲಕ್ಕಿಯ ಗಂಟನ್ನು ತಾನೇ ಅವನ ಸೊಂಟದಿಂದ ಬಿಚ್ಚಿ, ಅವಲಕ್ಕಿಯ ಗಂಟನ್ನು ತಾನೇ ಅವನ ಉತ್ತರಿಯಿಂದ ತೆಗೆದುಕೊಂಡು ಗಂಟನ್ನು ಬಿಸ್ತಾನೆ. ಹಾಗೆ ಮಾಡೋ ಮುಖಾಂತರ ಅವಲಕ್ಕಿ ಗಂಟನ್ನು ಬಿಚ್ಚಿದ ಅಂದರೆ ಏನನು? ಅವನ ದಾರಿದ್ರ್ಯದ ಗಂಟನ್ನು ಬಿಚ್ಚಿದ ಅಂತ ಅರ್ಥ. ಪರಮಾತ್ಮ ನೋಡಿ ಸುಧಾಮನ ದಾರಿದ್ರ್ಯ ಗಂಟು ಅವಲಕ್ಕಿಯ ಮುಖಾಂತರ ಅವನ ದಾರಿದ್ರ್ಯದ ಗಂಟನ್ನೇ ಬಿಚ್ಚಿದ. ಅವಲಕ್ಕಿಯನ್ನು ಇಡೀ ದ್ವಾರಕಾಧೀಶ ನಿತ್ಯದಲ್ಲಿ ಪಂಚಭಕ್ಷ ಪರಮಾನ್ನವನ್ನು ಮಾಡಿ ಉಣುಬಡಿಸ್ತಾಳೆ ಲಕ್ಷ್ಮೀದೇವಿ. ಆದರೂ ಕೂಡ ಅವನು ಕೊಟ್ಟಂಥ ಅವಲಕ್ಕಿ ಮೇಲೆ ಎಷ್ಟು ಅವನಿಗೆ ಪ್ರೀತಿ, ಅದನ್ನೇ ಬಾಯಲ್ಲಿ ಹಾಕ್ಕೊಂಡಂತೆ. ಲಕ್ಷ್ಮಿಯೂ ಕೇಳಿದಂತೆ, ನನಗೊಂದು ಸ್ವಲ್ಪ ಕೊಡು ಮಾರಾಯ ಅಂತ. ಯಾಕೆಂದರೆ ದೇವರ ನೈವೇದ್ಯ ಅಂದರೆ ಲಕ್ಷ್ಮೀ ನೈವೇದ್ಯ ಆಗಬೇಕಲ್ಲ, ರಮಾ ನೈವೇದ್ಯ ಆಗಬೇಕಲ್ಲ. ಆದ್ದರಿಂದಾಗಿ ತಾನು ಕೂಡ ಅದನ್ನು ಸ್ವೀಕಾರ ಮಾಡಿ ಸುಧಾಮನ ಕಥೆಯ ಮುಖಾಂತರ ನಾವು ನೋಡ್ತೇವೆ. ಮೇಲ್ನೋಟಕ್ಕೆ ಅವಲಕ್ಕಿ ಕೊಟ್ಟು ಐಶ್ವರ್ಯವನ್ನು ಪಡೆದಂಥ ಕತೆ, ಆದರೆ ವಸ್ತುತಿಥಿ ಹಾಗಲ್ಲ. ಸುಧಾಮನ ವಲೆಯಲ್ಲಿ ಇದ್ದಿದ್ದು ಅವಲಕ್ಕಿ ಮಾತ್ರ. ಅದನ್ನೇ ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದ. ಎಲ್ಲವನ್ನು ಅರ್ಪಣೆ ಅಂದರೆ ಇಡೀ ಸತ್ತನ್ನೇ ಅರ್ಪಣೆ ಮಾಡಿದ. ನಾವು ಹಾಗಾದರೆ ಆಗಲ್ಲ. ಇವತ್ತು ನಾಳೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಸ್ವಲ್ಪವನ್ನು ಮಾತ್ರ ದೇವರಿಗೆ ಅರ್ಪಣೆ ಮಾಡೋದು. ಅದಕ್ಕೆ ಸ್ವಲ್ಪವನ್ನು ಮಾತ್ರ ನಮಗೆ ದೇವರು ಕೊಡೋದು, ಇಷ್ಟು ಕೊಡೋದಿಲ್ಲ. ಆದರೆ ಸುಧಾಮ ತನ್ನಲ್ಲಿದ್ದಂಥ ಸರ್ವಸ್ವೇನು ಅವಲಕ್ಕಿ ಮಾತ್ರ ಬಿಟ್ಟರೆ ಏನಿದೆ ಅದೆಲ್ಲವನ್ನು ಕೊಂಡ ದೇವರಿಗೆ ಸಮರ್ಪಣೆ ಮಾಡಿದಾಗ ಇಡೀ ದ್ವಾರಕಾಧೀಶ ಸುಧಾಮನಿಗೆ ವಾಪಸ್ ಹಂಗೆ ಕಳಿಸ್ತಾನಂತೆ, ಏನೂ ಕೊಳ್ಳಾರ್ದ. ಆದರೂ ಇವನು ಹೇಗೆ ಕೇಳೋದು ಅಂತ ಮನೆಗೆ ಮತ್ತೆ ಇನ್ನು ಹೆಂಡತಿ ಮಕ್ಕಳು ಏನಂತಾರೋ ಏನಿಲ್ಲೋ ಬೈಕೊಳ್ತಾರೋ ಏನಂತ. ಆದರೂ ಪರಮಾತ್ಮನ ಇನ್ನೂ ಕೇಳಬಾರ್ದಂಥ ಶಾಸ್ತ್ರ. ಆದರೆ ಏನು ಕೇಳಲಿಲ್ಲ. ಇದ್ದಿದ್ದು ಒಂದು ಮುಷ್ಟಿ ಅವಲಕ್ಕಿನೂ ಕೃಷ್ಣ ಕುಂದು ಕೃಷ್ಣಾರ್ಪಣ ಆಗೋಯ್ತು. ಅದು ಕೂಡ ಇನ್ನೇನು ಹೊಟ್ಟೆಗೆ ರಾತ್ರಿಗೆ ಅಂತ ಚಿಂತೆ ಮಾಡ್ತಾ ಮನೆಗೆ ಬರ್ತಾ ಇದ್ದಾನೆ. ಬಂದಾಗ ನೋಡಿದಾಗ ಸುಧಾಮನ ಪಟ್ಟಣ ಸುಧಾಮನಿಗೇ ಗುರ್ತು ಸಿಗಲಿಲ್ಲ. ಹೆಂಡತಿ ಮಕ್ಕಳೆಲ್ಲ ಆ ಒಡ್ಯಾಣ ಕಂಕಣ ಕಂಠಾಭರಣ ಎಲ್ಲವನ್ನು ಹಾಕ್ಕೊಂಡು ಬಂದು ಸುಧಾಮನನ್ನು ಸ್ವಾಗತ ಮಾಡ್ತಾ ಇದ್ದಾಳಂತ ಹೇಳ್ತೀವಿ. ನೀನು ಯಾರೇ ಅಂತ ಕೇಳಿದ್ನಂತೆ. ನಾನು ರೀ ನಿಮ್ಮ ಹೆಂಡತಿ ಅಂತಂದಂತೆ. ನೋಡಿ ದೇವರ ಅನುಗ್ರಹ ಹೇಗೆ ಆಗ್ತದೆ ಎಂಬುದಕ್ಕೆ ಒಂದು ನಿದರ್ಶನ ಸುಧಾಮನ್.
ಅಷ್ಟು ಐಶ್ವರ್ಯಾದಿಗಳನ್ನು ಭಗವಂತ ಸುಧಾಮನಿಗೆ ನೀಡಿದ. ಅಂದರೆ ಅವನು ನೀಡಿದ್ದು ಅವಲಕ್ಕಿಯನ್ನಲ್ಲ, ತನ್ನ ಸರ್ವಸ್ವನ್ನೇ. ಅದಕ್ಕೆಂದೇ ಭಗವಂತ ಸರ್ವ ಐಶ್ವರ್ಯವನ್ನು ಕೂಡ ಆ ಸುಧಾಮನಿಗೆ ಕೊಟ್ಟ ಎಂಬುದಾಗಿ ನಾವು ಆ ಕಥೆಯ ಮುಖಾಂತರ ನಾವು ತಿಳಿತೇವೆ. ಈ ರೀತಿಯಾಗಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಪರಮಾತ್ಮನ ಪೂರ್ಣವಾದಂಥ ಅನುಗ್ರಹವನ್ನು ನಾವು ಕೇಳಲಿಕ್ಕೆ ಸಾಧ್ಯ. ಭಗವಂತನಿಗೋಸ್ಕರವಾಗಿ ಸ್ವಲ್ಪವನ್ನು ಕೊಟ್ಟದ್ದನ್ನು ನಮಗೆ ಅಪಾರವಾಗಿ ಭಗವಂತ ಕೊಡ್ತಾನೆ. ತಗೊಳ್ಳೋದು ಮಾತ್ರ ನಮ್ಮಲ್ಲಿರಬೇಕು. ಆದ್ದರಿಂದಾಗಿ ಭಗವಂತನ ಭಕ್ತಿ ಮಾಡಿದರೆ ಎರಡನ್ನೂ ನಮಗೆ ವೈಕುಂಠ ಸ್ಥಾನವನ್ನು ಕೊಡ್ತಾನೆ, ಸಂಸಾರಕ್ಕೆ ಬೇಕಾದಂಥ ಎಲ್ಲ ಸಮಸ್ತ ವಿಧವಾದಂಥ ಐಶ್ವರ್ಯಾದಿಗಳನ್ನು ಕೂಡ ಪರಮಾತ್ಮ ಕೊಡ್ತಾನೆ ಎಂಬಲ್ಲಿಗೆ ಇವತ್ತಿನ ಕಥಾಭಾಗವನ್ನು ಗಂಟೆ ನಿರೂಪಣೆ ಮಾಡ್ತಾ ಮುಂದೆ ಗುರುಗಳ ಆ ಒಂದು ಚರಿತ್ರೆಯನ್ನು ಕೇಳುವಂಥ ವಿಷಯವನ್ನು ಕೂಡ ನಾವಿತ್ತು ಪ್ರಸ್ತಾವನೆ ಮಾಡಲಿಕ್ಕಿತ್ತು. ಆದರೆ ಏಕಾದಶಿ ದಿವಸ ವಿಶೇಷವಾಗಿ ಗುರು ಮಹಿಮೆಗಿಂತ ಭಾಗವತವನ್ನು ಮಹಿಮೆ ಕೇಳುವುದು 1000 ಪಟ್ಟ ಉತ್ತಮ ಎಂಬುದಾಗಿ ಶಾಸ್ತ್ರದಲ್ಲಿ ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. ಆದ್ದರಿಂದಾಗಿ ಇವತ್ತಿನ ದಿನ ನಾವಿನ್ನೂ ರಾಯರ ಮತ್ತು ಅವರ ಗುರುಗಳಾದ ಸುಧೀಂದ್ರರ, ಅವರ ಗುರುಗಳಾದ ವಿಜೇಂದ್ರರ ಇಷ್ಟು ಮಹತ್ವ ಚರಿತ್ರೆಯನ್ನು ಕೂಡ ಇವತ್ತು ಸ್ವಲ್ಪವನ್ನಾದರೂ ನಾವು ಕೇಳುವಂಥ ಪ್ರಯತ್ನ ಮಾಡಬೇಕಿತ್ತು. ಆದರೂ ಕೂಡ ಸಮಯಾವಕಾಶದಿಂದ ಅದು ಆಗಲಿಲ್ಲ. ನಾಳಿನ ದಿನ ಗುರುಗಳ ರಾಯರ ಪರಮ ಗುರುಗಳಾದಂಥ ವಿಜೇಂದ್ರ ತೀರ್ಥರ ಆರಾಧನಾ. ರಾಯರು ಎಷ್ಟು ವೈಭವವನ್ನು ನಾವು ಕಾಣ್ತೇವೆ ಅಷ್ಟೇ ವೈಭವವನ್ನು ಕೂಡ ವಿಜೇಂದ್ರಲ್ಲೂ ನಾವು ಕಾಣ್ತೇವೆ. ವಿಜೇಂದ್ರ ತೀರ್ಥರಲ್ಲೂ ಕೂಡ ನಾವು ಮಹಾಮಹಿಮರಲ್ಲಿ ಕಾಣ್ತೇವೆ. ಭಕ್ತಾನ ಮಾನಸಾಂಭೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೇಂದ್ರ ಗುರವೇನು. ವಿಜೇಂದ್ರ ಸ್ಮರಣೆ ಮಾಡಿದ್ರೆ ಕೂಡ ಎಲ್ಲದರಲ್ಲೂ ವಿಜಯ. ನಮಗೆ ಯಾವುದರಲ್ಲೂ ಕೂಡ ಅಪಜಯ ಅಂತಲ್ಲ, ಎಲ್ಲ ಕೆಲಸ ಕಾರ್ಯಗಳು ಕೂಡ ನಮಗೆ ವಿಜಯವೇ ಆಗ್ತದೆ. ಅಂತಹ ವಿಜೇಂದ್ರರ ಗುರುಗಳ ನಾಳೆ ದಿನ ಆರಾಧನೆ ಇದ್ದಿದ್ದರಿಂದಾಗಿ ನಾಳೆ ದಿನವೇ ಪೂರ್ಣ ಅವರ ಚರಿತ್ರೆ ಮತ್ತು ಗುರು ರಾಯರ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೋಡುವಂತಹ ಪ್ರಯತ್ನವನ್ನು ಕೂಡ ಮಾಡೋಣ. ಈ ರೀತಿಯಾಗಿ ಭಗವಂತನ ಮಹಿಮೆ ಕೇಳಿದವರಿಗೆ ಹೇಳಿದವರು ಕೂಡ ಎಲ್ಲರಿಗೂ ಪರಮಾತ್ಮನ ಅನುಗ್ರಹವಾಗಲಿ ಎಂಬಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರವಚನ ಕಾರ್ಯಕ್ರಮ ಮುಗಿಸ್ತಾರೆ. ಮತ್ತೆ ನಾಳಿನ ದಿನ ಸರಿಯಾಗಿ 7 ಗಂಟೆಗೆ ಪ್ರಾರಂಭ ಮಾಡೋಣ. ವಿಜೇಂದ್ರ ಮಹಿಮೆ ಅತ್ಯದ್ಭುತವಾದದ್ದು. ಯಾರಿಗೆಲ್ಲ ಲಭಿಸ್ತೇವೆ ಅವರೆಲ್ಲ ನೀವೆಲ್ಲ ಬನ್ನಿ. ವಿಜೇಂದ್ರ ಆರಾಧನೆ ಮಿತ್ತ ಎಲ್ಲವನ್ನು ಶ್ರವಣ ಮಾಡಿ ಜೀವನವನ್ನು ಪಾವನವನ್ನಾಗಿಸಿಕೊಳ್ಳೋಣ ಎಂಬುದಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಭಗವಂತರದ ಭಾಗ್ಯಕ್ಕೆ